ज्ञान भक्ति प्रेम वेद पुराण शास्त्र स्तोम नूतन चारो चरणा महिमा नाम रूप क्रिया कलाप विरामन रूपम दिव्य तेज मूर्ति गुरु महेश्वर लिंग हर ओम ज्ञान सिद्धं तपसिद्धं सर्वसिद्धं शिवप्रदं स्वयं सिद्धमहं वन्दे सिद्धान्वयतीश्वरं ಪ್ರಾತಸ್ಮರಣೀಯ ಸದ್ಗುರುಗಳ ಪಾವನ ಚರಣಾರವಿಂದಗಳನ್ನು ಹೃದಯಾರವಿಂದದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಿದ್ಧಕುಲ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢರ ಮರ್ತ್ಯದ ಮಹಾಮನೆ ಹಾಳಾಗಬಾರದೆಂದು ಕರ್ತನಿಂದ ಅಟ್ಟಿಸಿಕೊಂಡು ಬಂದ ದ್ವಿತೀಯ ಶಂಭು ಭಕ್ತಿ ಪಾಂಡಾರಿ ಜಗದನ್ನ ಬಸವಣ್ಣನವರ ಚರಣಾರವಿಂದಗಳಿಗೂ ಕ್ಷೇತ್ರಾಧಿಷ್ಠಾತೃ ದೇವತೆ ದೇವರ ದೇವ ಮಹಾದೇವ ಶಿವರಾಯನ ದಿವ್ಯ ಸನ್ನಿಧಾನಕ್ಕೂ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಕಥಾಮೃತವನ್ನು ರಚಿಸಿರುವ ಗುರುಶಿವ ಪುರಂಧರ ಶಿವದಾಸನ ಚರಣಾರವಿಂದಗಳಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಕಾರ್ಯಕ್ರಮದುದ್ದಕ್ಕೂ ಸಂಗೀತ ಸುಧೆಯನ್ನು ನಡೆಸ್ತಕ್ಕಂಥ ಗಂಧರ್ವಾಂಶ ಸಂಭೂತರು ಗಾನ ವಿಶಾರದರು ತಬಲಾ ಮಾಂತ್ರಿಕರು ಆಗಿರತಕ್ಕಂಥ ತ್ರಿಮೂರ್ತಿಗಳಲ್ಲಿಯೂ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಸಭಾ ಸಂಚಾಲಕರಾದ ಐಹೊಳಿ ಗುರುಗಳವರಲ್ಲಿಯೂ ಟ್ರಸ್ಟ್ ಕಮಿಟಿಯ ಸಮಸ್ತ ಪದಾಧಿಕಾರಿಗಳಲ್ಲಿಯೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಿಸಿ ಸಂಗಮೇಶ್ ಒಳಸಂಗಿಯವರಿಗೂ ಅಲ್ಲಿ ಪಾಕ ಪ್ರವೀಣರಿಗೂ ಸಮಾವೇಶಗೊಂಡ ಶರಣರೇ ಹಾಗೂ ಶರಣೀಯರೇ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಶಿವಾರೂಪ ಕಾರ್ಯದಲ್ಲಿ ಭಾಗಿದಾರರಾಗೋಣ. ಲೋಕೋತ್ತರಾಂ ಹಿ ಚೇತಾಂಶಿ ಕೋ ಹಿ ವಿಜ್ಞಾತಮರ್ಹಸಿ. ಲೋಕೋದ್ಧಾರಕ್ಕಾಗಿಯೇ ಅವತಾರ ಧಾರಣ ಮಾಡಿರ್ತಕ್ಕಂಥ ಮಹಾತ್ಮರನ್ನ ನಮ್ಮ ಸಾಮಾನ್ಯ ಕಣ್ಣುಗಳಿಂದ ನೋಡಿದರೆ ಅರ್ಥ ಆಗೋದಿಲ್ಲ. ಅವರು ನಾವು ಮಹಾತ್ಮರು ಅಂತ ತೋರಿಸುವಂತಹ ಲಾಂಛನಗಳನ್ನ ಧಾರಣ ಮಾಡಿರಬೇಕು ಅಂತ ವಿಧಿ ಇಲ್ಲ. ನಾವು ಮಾಟ ಮದುವೆಯ ಮನೆ ಶರಣರು, ಮಾಟ ಅಂದ್ರೆ ಮೋಸ. ಮದುವೆ ಮನೆಯಾಗ ಸದಾ ಕಾಲ ಅತ್ತಿಂದ ಇತ್ತಿಂದ ಅಂತ ಓಡಾಡ್ತಿರ್ತಾರ. ಏನ್ ಕೆಲಸ ಇರ್ತೈತಿ ಅಂದ್ರೆ ಏನು ಕೆಲಸ ನಂಗಿಲ್ಲ. ಇನ್ನೊಂದು ಬಹಳ ನಿಷ್ಠುರವಾದ ಮಾತು ಹೇಳ್ತಾರ ಅವರು. ನೋಟ ಸೂಳಿಗೇರಿಯ ಸೊಬಗು ಅಂತ. ಮತ್ತೊಬ್ಬರು ನಮ್ಗೆ ಶರಣರಲ್ಲಿ ಮತ್ತೊಬ್ಬರು ನಮ್ಮನ್ನು ಕಂಡು ಗೌರವಿಸಲಿ ಅಂತ ಲಾಂಛನಗಳನ್ನು ನಾವು ಧಾರಣ ಮಾಡ್ಕೊಳ್ತಿದ್ದೀವಿ ಅಂದ್ರೆ ಅದು ವೇಶ್ಯ ಹೆಣ್ಮಗಳು ಮಾಡಿಕೊಂಡು ಶೃಂಗಾರ ಅಂತ
ತನ್ನ ಗಿರಾಕಿ ಆಕರ್ಷಣೆ ಮಾಡ್ಲಿಕ್ಕಾಗಿ ಹೆಂಗ ಶೃಂಗಾರ ಮಾಡ್ಕೋತಾಳೋ ಹಂಗ ಮತ್ತೊಬ್ಬರ ಹೌದನ್ಲಿ ಅಂತ ನಾವೇನಾದ್ರೂ ಮಾಡ್ತಿದ್ವಿ ಅಂದ್ರೆ ಅದು ಸ್ವಭಾವ ಬೇರೆ ಸ್ವಭಾವ. ಮಹಾತ್ಮರು ಪರಿವ್ರಾಜಕರಾಗಿ ಪಾದಚಾರಿಗಳಾಗಿ ಮೈಮ್ಯಾಲ 4 ಬಟ್ಟ ಲಂಗೂಟಿ ಮಾತ್ರ ಧಾರಣ ಮಾಡಿಕೊಂಡ ಸಿದ್ಧಾರೂಢರು ಬಿಜಾಪುರಕ್ಕೆ ಬಂದರು. ಅವ್ರನ್ನ ಅರಿಯತಕ್ಕಂಥ ದೃಷ್ಟಿ ಇನ್ನೂ ಅವರ ಕಣ್ಣಿಗೆ ಬಿದ್ದಿರುವ ಸಿದ್ಧಾರೂಢರು ಮೊಹರಮ್ಮದ ಪ್ರಸಂಗ, ಮೊಹರಮ್ಮದೊಳಗೆ ಸ್ವಲ್ಪ ಶಿಂದಿ ಶೆರೆ ಅದು ಕುಡಿದ ರೊಕ್ಕ ಬೆಳ್ಕೊತ ಹೇಳುದು, ಸೋಂಗ ಹಾಕುವುದು, ಪದ್ಧತಿತ್ತಾಗ ಅದು ಎತ್ತಿನ ಮುಖ ಹಾಕೋದು, ರಾಕ್ಷಸನ ಮುಖ ಹಾಕೋದು, ಕುಡಿದ ವಿಷಯದಾಗ ಮಡಿ ಮಡಿ ಅಲ್ಲಿಗೆ ಬಾರಿಸ್ಬೋದು, ರೊಕ್ಕ ಕೇಳ್ಕೊಂತ ಹೇಳೋದು, ರೂಢಾಯಿ ಅಂತದು. ಕುಡಿದ ನಿಷೇಧ ಒಳಗೆ ಏನು ಮುಂದೆ ಮಾಡ್ಬೇಕು ನಾವು ಅಂತ ವಿಚಾರ ಮಾಡಿ ಮೊಹರಂ ಕಾಲದೊಳಗೆ ಸಿದ್ಧಾರೂಢರನ್ನು ಕಂಡು ಒಂದು ಚಕ್ರಿ ಮೇಲೆ ಎತ್ತಿನ ಬಂಡಿ ನೊಗದ ಮೇಲೆ ಕೂಡಿಸಿದ್ರು. ಅವ್ರನ್ನ ಹೆಗಲು ಕೊಟ್ಟ ಎಳ್ಯಾಕ ಹತ್ತಿದ್ರು. ಊರೆಲ್ಲ ಆ ಚಕ್ಡಿ ಕಲ್ಲು ಅನ್ನಂಗಿಲ್ಲ, ಮುಳ್ಳು ಅನ್ನಂಗಿಲ್ಲ, ತೆಗ್ದು ಅನ್ನಂಗಿಲ್ಲ, ದಿಂಡು ಅನ್ನಂಗಿಲ್ಲ. ಕುಡಿದು ನಿಷೇಧಾಗ ಎಲ್ಲೆಲ್ಲಿ ಅಡ್ಡಾಡಿಸ್ತಾರೋ ನಗದ ಮೇಲೆ ಕುಡಿಸ್ಯಾರ. ಅವ್ರನ್ನ ರೊಕ್ಕ ಬೆಳ್ಕೊತು ಮುಂಜಾನೆಯಿಂದ ಸಾಯಂಕಾಲದ ಪರ್ಯಂತರು ಬಿಜಾಪುರವನ್ನೆಲ್ಲ ಸುತ್ತ ಹಾಕಿ ರೊಕ್ಕ ಸಂಗ್ರಹ ಮಾಡ್ಯಾರ. ಕೂಗ್ ಹೊಡ್ಯಾವರು, ನುಗ್ಸಾವರು, ಗಾಡಿ ಒತ್ತಾವರು, ಎಳ್ಯಾವರು. ಹಬ್ಬನ ಹಬ್ಬ ಅದು, ನಿಷೇಧನ ಹಬ್ಬ. ಜನಮಾಟ ಅಡ್ಡಾಡಿಸಿದ್ರು. ನೀವು ನೀರು ಕುಡಿತೀರೋ ಹೊಟ್ಟಿಗೆ ಏನು ತಿಂದರು ಇಲ್ಲೋ ಅಂತ ಯಾರು ವಾಪಸ್ ಕೇಳಿಲ್ಲ. ಅವ್ರನ್ನ ನೊಗದ ಮೇಲೆ ಕೂತಾರ ಸಿದ್ಧಾರೂಢರು. ನೊಗಕ್ಕೆ ನೊಗ ತಿರುವೇನಂತಿರ್ಲಿಲ್ಲ. ನೊಗಕ್ಕೆ ಯಾರು ತೊಡಿ ತರದ ತಡಗಿರಿ ಅಂತ ಶರೀರ ತೊಡಿ ಕೆತ್ತ ರಕ್ತ ಸುರಿಯಾಕತೈತಿ. ಸಂಜಿಗೆ ಬಂದು ನಿಷೇಧಾಗ ಸುಮ್ಮನೆ ಬಿಡ್ಬೇಕು ನೋಡಿ. ಅದ ಚಗಡಿ ಹರವೈಡಿ ಮಾಡಿಬಿಟ್ರು. ಹರವೈಡಿ ಮಾಡಿಬಿಟ್ರು. ತರಗೆಲಿ ಅಂತ ದೇಹ ಸಿದ್ಧಾರೂಢರು ಹೋಗಿ ಗಾಡಿಗಳ ಹಾಕಿದಂಗ ದೂರ ಬಿದ್ದು ಕಾಲ ಎಡು ತೊಡಿ ಕೆತ್ತಿ ಅವ್ರು ರಕ್ತ ಸುರಿಯಾಕತೈತಿ. ದೇಹ ಅನಂತ ಕಷ್ಟಗಳನ್ನು ಅನುಭವ ಮಾಡಾಕತೈತಿ. ಸಾಕ್ಷಿ ಭಾವದಿಂದ ನೋಡಾಕತ್ಯಾರ ಸಿದ್ಧಾರೂಢರು. ನಿಷೇಧಾಗ ಗಾಡಿ ಹರವಂಡಿ ಮಾಡಿಬಿಟ್ಟು ಅವರು ರೊಕ್ಕ ಬಳಿಯಾಗಿದ್ದು ಹೋಗಿಬಿಟ್ರು. ಅವರು ಸಿದ್ಧಾರೂಢರು ಇನ್ನೊಂದು ಒಳ್ಳೇದು ಮಾಡಿರ್ತಾವ ಇವರು ಅಂತಂದ್ರು. ನೋಡ್ರಿ, ಸರ್ದು ಕುಂಡ್ರ ಅಂದ್ರ ಸ್ವರನ್ನ ಹಚ್ಕೊತೀವಿ ನಾವು. ಜನಮಠ ಕಾಡಿಸ್ಯಾರ, ಬೀಳಿಸ್ಯಾರ. ಅವ್ರು ತಾವು ದುಡ್ಡು ಒಳ್ಳೆ ಮಾಡಾಕ ಇವ್ರಿ ದೇಹಕ್ಕೆ ಕಷ್ಟ ಕೊಟ್ಟಾರು. ಇದನ್ನೊಂದು ಒಳ್ಳೆ ಕೆಲಸ ಮಾಡಿ ಅವರು ಅಡ್ಡಾಡಾಕ ಬರದಂಗಾಗಿತ್ತು ಸಿದ್ಧಾರೂಢರು. ಅಂಥ ಪರಿಸ್ಥಿತಿ ಬಂದಿರುತ್ತೆ ಶರೀರಕ್ಕೆ. ಅಡ್ಡಾಡ್ಕೊತಿದ್ರ ವೃತ್ತಿ ಬಹಿರ್ಮುಖ ಆಕೈತಿ, ಅನಾತ್ಮಾಕಾರ ಆಕೈತಿ, ಹೊರಗೆ ಬರ್ತೈತಿ, ವಿಷಯಗಳ ಆಕಾರ ಧಾರಣ ಮಾಡಕತ್ತೈತಿ. ಇದ ಕುತ್ತಲ್ಲೇ ಬಿದ್ದಲ್ಲೇ ಬಿದ್ರೆ ಭಗವಂತನ ನಾಮಸ್ಮರಣೆ ಮಾಡಕ್ಕೆ ಎಷ್ಟು ಒಳ್ಳೇದು ಮಾಡಲಿ ಇವರು ಅಂತಂದ್ರು ಸಿದ್ಧಾರೂಢರು. ನಾಮಸ್ಮರಣೆ ಮಾಡ್ತಾ ಕಾಲ ಹರಣ ಮಾಡ್ತಿದ್ರು. ಯಾರಾದ್ರೂ ಕಂಡು ಅವ್ರು ಇದ್ದಲ್ಲೇ ತಂದು ನೀರಾವಂತು ಕುರುವಂಟಿ ಕೊಟ್ಟು ಸ್ವೀಕಾರ ಮಾಡ್ತಿದ್ರು. ಇಲ್ಲ ಅಂದ್ರೆ ಭಗವಂತನ ನಾಮಸ್ಮರಣೆ ಒಳಗೆ ಕಾಲ ಹರಣ ಮಾಡ್ತಾ ಇತ್ತು. ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠ್ಠಲ ನಾಮ ತುಪ್ಪವ ಬೆರೆಸಿ
ಬಾಯಿ ಚಪ್ಪಲಿ ಶೀರುವಂತ ದಾಸರು. ಅವರು ಉಣ್ಣೋದು ನಾಮಸ್ಮರಣೆ, ಉಣೋದು ನಾಮಸ್ಮರಣೆ, ಕುಡಿಯೋದು ನಾಮಸ್ಮರಣೆ. ಭಕ್ತಿ ಒಳಗೆ ಬಹಳ ದೊಡ್ಡ ಬಲ ಐತಿ. ಭಕ್ತಿ ಮಾಡಿ ನೋಡ್ರಿ, ನೀವು ಪ್ರಯೋಗ ಮಾಡಿ ಇವತ್ತು ಮನೆಗೆ ಹೋಗಿ ಒಂದು 20 ನಿಮಿಷ ಬಿಡ್ಲಾರ್ದಂಗ ನಿಮ್ಮ ಗುರು ಕೊಟ್ಟ ಮಂತ್ರ ಅಂದು ನೋಡ್ರಿ, ಬಾಯಾಗ ಹಾಲಿನಕ್ಕಿಂತಲೂ ಮಧುರವಾದ ರಸ ಬರಕತ್ತೈತಿ. ನಿಮ್ಮ ಕಿವಿಗೆ ಅಷ್ಟೇ ಕೇಳಿಸುವಂಗ ಅಂದು ನೋಡ್ರಿ. ನೀವು ಒಂದು 10-12 ನಿಮಿಷ ದಾಟಿತು ಅಂದ್ರೆ ಬಾಯೊಳಗ ಅಮೃತದಂಥ ರಸ ಬರಕತ್ತೈತಿ. ಹಾಲಿನಕ್ಕಿಂತಲೂ ರುಚಿ ಇರ್ತೈತಿ. ಅದು ನಾಮಸ್ಮರಣೆ ಒಳಗೆ ಅಂಥ ಸಾಮರ್ಥ್ಯ ಐತಿ. ಪ್ರಯೋಗ ಮಾಡಿ ನೋಡ್ರಿ ನೀವು. 20 ದಿವಸ ನಾವು ನಿಮ್ಗೆ ನಾಮಸ್ಮರಣೆ ಬಲ ಅಂಥದ್ದೈತಿ, ಅದರೊಳಗೆ ರುಚಿ ಅಂಥದ್ದೈತಿ. ಪರಿಪೂರ್ಣ ನಾಮದ ರೂಪದ ಭಾವ ನಿರ್ಮಾಣ ಆಯ್ತು ಅಂದ್ರೆ ಅದನ್ನೇ ಅಂಥ ಆನಂದ ಇರಬೇಕು. ಬರೇ ನಾವು ಉಚ್ಚಾರ ಮಾಡಿದ ಅಷ್ಟು ಆನಂದ ಆಕೈತಿ. ನಾಮಸ್ಮರಣೆಯನ್ನು ಮಾಡ್ತಾ ಕಾಲಹರಣ ಮಾಡಾಕಿರ್ತಿದ್ದೆವು. ಅಲ್ಲಿ ಸಣ್ಣ ಸಣ್ಣ ಮಕ್ಕಳು ಆಟ ಆಡಕ್ಕೆ ಬರ್ತಿದ್ರು. ದನ ಬಿಟ್ಕೊಂಡು ಆಟ ಆಡಕ್ಕೆ ಬರ್ತಿದ್ರು, ಆಟ ಆಡ್ತಿದ್ರು. ಬರ್ಬರುತ್ತ ಆ ಮಕ್ಕಳಿಗೆ ಸಿದ್ಧಾರೂಢರ ಜೊತೆಗೆ ಸಖ್ಯ ಬೆಳೀತು. ನೋಡಿ, ನಿಮ್ಮ ಮೊಮ್ಮಕ್ಕಳು ಸಹಿತ ಅಪ್ಪನಿಗಿಂತ ಹೆಚ್ಚು ಅಜ್ಜನ ಮೇಲೆ ಪ್ರೇಮ. ಅಜ್ಜ ಮಕ್ಕಳಿಗಿಂತಲೂ ಮೊಮ್ಮಕ್ಕಳ ಮೇಲೆ ಹೆಚ್ಚು ಪ್ರೇಮ. ಈ ಬಡ್ಡಿ ಅಡಾವು ಹಸಿರಿನಿಕ್ಕಿಂತ ಬಡ್ಡಿ ಮೇಲೆ ಭಾಳ ಜೀವ ಅವರು. ವರ್ಷ ಆಗೈತ್ರಿ ಸಾವುಕಾರ, ನೀನು ಬೇಕಂದ್ರೆ ಗಂಟಿಟ್ಟುವತ್ತಮ್ಮ, ಬಡ್ಡಿ ಅಷ್ಟು ತಂದುಕೊಳ್ಳುವ. ಅದೇ ಅಂದ್ರೆ ಮಗ ಅಂದ್ರೆ ಹಸಲ, ಮೊಮ್ಮಗ ಅಂದ್ರೆ ಬಡ್ಡಿ. ಅದು ಅದಕ್ಕೆ ಹೆಚ್ಚು ಪ್ರೀತಿ ಮೊಮ್ಮಗನ ಮೇಲೆ. ಕೃಷಕಾಯದ ಸಿದ್ಧಾರೂಢರು ವಯಸ್ಸಾದ ಮುದುಕನಂಗೆ ಕಾಣುತ್ತಿದ್ರು. ಕ್ಷೌರಿಲ್ಲ, ಸ್ನಾನ ಇಲ್ಲ, ಇದ್ದಲ್ಲೇ ಇರ್ತಿದ್ರು. ಅವಧೂತ ಸ್ಥಿತಿ ಒಳಗ, ಆರೂಢ ಸ್ಥಿತಿ ಒಳಗ ಬಂದ ಮಕ್ಕಳು ಅವ್ರ ಜೊತೆಗೆ ಸಖ್ಯವನ್ನು ಮಾಡಿ, ಗೆಳೆತನವನ್ನು ಮಾಡಿ ಆಟ ಆಡಾಕಿರ್ತಿದ್ರು. ಮಕ್ಕಳ ಜೋಡಿ ಮಕ್ಕಳಂಗಾಗಿರ್ತಾರೆ ಜ್ಞಾನಿ ಮಹಾತ್ಮರು. ಯೋಗಿಗಳು ಯೋಗಿಗಳಂತಿರ್ಪ, ರಾಗಿಗಳು ರಾಗಿಗಳಂತಿರ್ಪ. ಯಾರು ಹೆಂಗಿರ್ತಾರ ಮಹಾತ್ಮರು. ಬಹಳ ದೊಡ್ಡವರು ಬಂದ್ರು ಅಂದ್ರೆ ಅವ್ರ ಮಾತಿನಾಗ ಮಾತಾಡ್ತಿರ್ತಾರ. ಬಹಳ ಕಿರಿಯರು ಬಂದ್ರೆ ಅವ್ರ ಮಟ್ಟಕ್ಕೆ ಇಳಿದು ಮಾತಾಡ್ತಾರ. ಇದು ನಿಮಗೆ ಅನುಭವ ಬರ್ಬೇಕಂದ್ರೆ ಈಗ MA BEd ಅನ್ನು ಮಾಡಿರ್ತಾರಲ್ಲ ಮಾಸ್ತರ್ಗಳು. MA BEd ಮಾಡಿ ಇನ್ನ ನಾಯಕ ರೊಟ್ಟ ಕಲಿಸ್ತಿ ಅಂತಾರಂದ್ರೆ ಒಂದೇತೆ ಮಗ ಇತ್ತು ಅಂದ್ರೆ ಕೈ ಹಿಡಿದು ರೊಟ್ಟ ಇತ್ತನ್ನ ಬಳಸ್ತಾರ. 7ನೇತೆ 8ನೇತೆ ಹುಡುಗಿತ್ತು ಅಂದ್ರೆ ಅದಕ್ಕೆ ಇಂಗ್ಲಿಷ, ಗಣಿತ, ಪ್ರೌಢವಾದ ವಿದ್ಯೆಯನ್ನು ನೀಡುತ್ತಾರೆ. ಹೆಂಗೋ ಹಂಗ ಜೀವನ್ಮುಕ್ತ ಜ್ಞಾನಿ ಮಹಾತ್ಮರು ಸಣ್ಣವ್ರ ಜೊತೆಗೆ ಸಣ್ಣವರಾಗ್ತಾರೆ. ರಾಗಿಗಳು ರಾಗಿಗಳಂತಿರ್ಪ, ರಾಗರಹಿತರು ಅವರಂತಿರ್ಪ. ಯಾರು ಲೌಕಿಕವಾದ ಬುದ್ಧಿ ಇಟ್ಕೊಂಡು ಮಾತಾಡ್ತಿರ್ತಾರೋ ಅವ್ರಿಗೆ ಅವರಂಗಾಗಿ ಮಾತಾಡಿ ಸಮಾಧಾನ ಮಾಡಿ ಕಳಿಸ್ತಿರ್ತಾರೆ. ಅವ್ರಿಗೇನು ಅವಶ್ಯಕತೆ ಇರುವುದಿಲ್ಲ. ಪ್ರಪಂಚ ಸಾಕತ್ತ ತ್ಯಾಗ ಮಾಡಿರ್ತಾರೆ ಅವರು. ಮತ್ತು ಅವ್ರ ಮುಂದೆ ನಾವು ಪ್ರಪಂಚದ ಲ್ಯಾಬಿಗಳನ್ನು ಬಿಚ್ಕೊಂಡು ಕೂತು ಬಿಟ್ಟಿರ್ತೀವಿ ನಾವು. ಆ ಹೊಲ, ಈ ಮನಿ, ಆ ಗಾಡಿ, ಈ ಬಂಧುಗಳು, ಏನೇನೋ ಪ್ರಪಂಚದ ವ್ಯವಹಾರನ ಮಾತಾಡ್ತಿರ್ತೀವಿ. ಅದು ಅವ್ರಿಗೆ ಅವಶ್ಯ ಇತ್ತೋ ಇಲ್ಲೋ ಅನ್ನೋದನ್ನು ವಿಚಾರ ಮಾಡಂಗಿಲ್ಲ ನಾವು. ನಮಗೇನು ತಿಳಿಯಾಗ ಬರ್ತೈತೆ ಅದು ಹೋದ್ರೆ ಅವ್ರು ನಾವು ಮಹಾತ್ಮರು
ಸುಮ್ಮನೆ ನಮ್ಮ ಸಮಾಧಾನಕ್ಕೆ ಹೂಗುಡ್ತಿರ್ತಾರಲ್ಲ ಹೊರತಾಗಿ ಅವರ ಒಳಗೆ ಈ ಪ್ರಪಂಚದ ಲೇಷ ಕೂಡ ಇರುವುದಿಲ್ಲ. ಸಣ್ಣವ್ರ ಜೊತೆಗೆ ಸಣ್ಣವರಾಗಿ ಆಟ ಆಡ್ತಿದ್ರು ಸಿದ್ಧಾರ್ಥ ಅವರು. ಬುಗುರಿ, ಚಿನಿದಂಡ, ಗೋಟೆ, ಒಟ್ಟ ಆಟ ಇದ್ವು ಅವರು. ಅಂತ ಆಟ ಆಡ್ತಿದ್ರು. ಅಕಸ್ಮಾತ್ ಒಂದು ಸಲ ನಿಷ್ಕಾಮ ಪುಣ್ಯದ ಬಲ ತುಳಜಪ್ಪ ಅಡ್ಡಾಡ್ಕೋತ ಆ ಕಡೆ ಬಂದ. ಸಣ್ಣ ಮಕ್ಕಳ ಜೊತೆಗೆ ಆಟ ಆಡಕತ್ತಿದ್ರು ಸಿದ್ಧಾರೂಢರು. ಅವರು ತುಳಜಾಪನ ದೃಷ್ಟಿಗೆ ಬಿದ್ದು ನೋಡಿದ್ರು. ತುಳಜಾಪ ಸಿದ್ಧಾರೂಢ ಅವ್ರನ್ನ ನೋಡ್ರಿ, ಒಬ್ಬ ಜೀವನ್ಮುಕ್ತ ಜ್ಞಾನಿ ಮಹಾತ್ಮ ಭೇಟಿ ಆಗಬೇಕಾದ್ರೂ 1 ಕೋಟಿ ಜನ್ಮಗಳ ಮಾಡಿದ ಪುಣ್ಯ ಫಲ ಕೊಡಾಗ್ತಾ ಭೇಟಿ ಅಂತಂದ್ರೆ ಮತ್ತೆ ಕೋಟಿ ಪುಣ್ಯ ಒದಗಲಂತೂ 1000 ಬರುತ್ತವರು. ನಿಜವಾದ ಜೀವನ್ಮುಕ್ತ ಜ್ಞಾನಿ ಮಹಾತ್ಮ ನಮಗೆ ದರ್ಶನ ಕೊಡಬೇಕಾಗಿತ್ತು ಅಂದ್ರೆ ಕೋಟಿ ಕೋಟಿ ಜನ್ಮದ ಪುಣ್ಯ ಫಲ ಕೊಡಾಕ ತಯಾರಾಗಬೇಕು ಅಂದ್ರೆ ದರ್ಶನ ಕೈತಿ. ಇರ್ಲಿಲ್ಲ ಅಂದ್ರೆ ದರ್ಶನ ಆಗೋದಿಲ್ಲ. ಅದಕ್ಕೆ ನಿಷ್ಕಾಮ ಪುಣ್ಯನ ಬೇಕದಕ್ಕೆ. ನಿಮಗೆ ತಿಳಿಯುವಾಗ ಹೇಳ್ಬೇಕಾಗ್ತು ಅಂದ್ರೆ ನಿಷ್ಕಾಮ ಪುಣ್ಯ ಎದಕ್ಕಂತಾರು ಅಂತ ಕೃಷ್ಣ ಪರಮಾತ್ಮನನ್ನ ಸತ್ಯಭಾಮ ತುಲಾಭಾರ ಮಾಡಬೇಕು ಅಂತ ತಯಾರಾಗು. ಗೊತ್ತೈತಿ ನಿಮಗೆಲ್ಲ, ಶಮಂತಕ ಮನಿ ಇತ್ತು. ಈಕೆ ಎಂತ್ಯಾಕ ಒಂದು ದಿವಸಕ್ಕೆ 4 ಮಣ ಬಂಗಾರ ಕೊಡ್ತಿರ್ತಾವ. ಶಮಂತಕ ಮನಿ 4 ಮಣ ಅಂದ್ರೆ 16 ಕಿಲೋ ಬಂಗಾರ. ಲಕ್ಷ ರೂಪಾಯಿ ಬೆಲೆ ಬಂಗಾರ. ಅಂತ 16 ಕಿಲೋ ಬಂಗಾರ ತಿನ್ನ ಕೊಡ್ತಿರ್ತದು. ಟನ್ ಗಂಟ್ಲೆ ಗುಡ್ಡದಂಗ ಬಂಗಾರ ಬಿದ್ದಿರ್ತಾಕಿ ಮಂದಿರದೊಳಗೆ. ಕೃಷ್ಣ ಪರಮಾತ್ಮನ ತುಲಾಭಾರ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ಲು. ಒಂದು ದಿವಸ ಕಾರ್ಯಕ್ರಮ ಏರ್ಪಾಟು ಮಾಡಿ ತಕಡಿ ಧರಿಸಿ ಕೃಷ್ಣನ ಒಂದು ತಕಡಿಯ ಕುಂಡ್ರ ಕೇಳಿದ್ಲು. ಕುಂತ ಕೃಷ್ಣ ತನ್ನ ಮಂದಿರದೊಳಗೆ ಇದ್ದು ಬಂಗಾರದ ಗಟ್ಟುಗಳನ್ನು ತಾನು ಇನ್ನೊಂದು ತಕಡಿಯ ಗಿಡ ಕೈತಿದ್ಲು. ತನಗಿದ್ದು ಎಲ್ಲ ಬಂಗಾರ ತಾನಿಟ್ರು ಕೃಷ್ಣ ಯಾರು ಹೇಳೋದಲ್ಲ. ಒಬ್ಬ ಮನುಷ್ಯ ಅಂದ್ರೆ ಒಂದು 100 ಕಿಲೋ ಇರ್ಬೇಕು. ಆಗಂದ್ರೆ ಒಂದು 10 ಕ್ವಿಂಟಲ್ ಆಗಬೇಕು. ದ್ವಾಪರ ಯುಗದೊಳಗಂದ್ರೆ ಒಂದು 10 ಕ್ವಿಂಟಲ್ ಇದ್ರು. ಈಗ ಸುಮೋ ಕುಸ್ತಿ ಪಟ್ಟುಗಳು 5 ಕ್ವಿಂಟಲ್ ಅದ, 5-6 ಕ್ವಿಂಟಲ್ ಅದ. ಆವಾಗ 10 ಕ್ವಿಂಟಲ್ ಇರ್ಬೇಕನ್ನು ಟನ್ ಗಂಟಲೆ ಬಂಗಾರ, ಮುತ್ತು, ರತ್ನ, ವಜ್ರ, ವೈಢೂರ್ಯ, ಕೌಸ್ತುಭ, ಮಣಿ, ಹಾರ ಎಲ್ಲ ತಾನು ಸುರುಳು ಕೃಷ್ಣನ ಪಾಲನೆ ಅರಿಗಾಡುವಾಗ್ತು. ಗಾಬರಿ ಆಗ್ಲಿಕ್ಕೆ ಒಂದು ತೂಕಬೇಕೈತೆ ನಾನು ತಪ್ಪು ಮಾಹಿತಿ ಅಂತ ಗಾಬರಿ ಆದ್ರು. ಓಡಿ ಹಾಕಲಿಂತಪ್ಪ ಅದು ರುಕ್ಮಿಣಿದು ಸಖಾನ ಪುಣ್ಯ ಇತ್ತು. ಮಹಾರಾಜನ ಮಗಳಾಯ್ತು ರುಕ್ಮಿಣಿ. ನಿಷ್ಕಾಮ ಪುಣ್ಯ ಇತ್ತು ರುಕ್ಮಿಣಿ ಅಂತ. ಯಾಕ ಹಿಂಗೈತಿ ಹ್ಯಾಂಗ ನೋಡುದು ತೋರ್ಬೇಕಂತ ಸಂಕಲ್ಪ ಮಾಡೀನಿ. ಪರಮಾತ್ಮನ ಪರಡಿ ಮ್ಯಾಲ ಹೇಳುವಾಗ ಹ್ಯಾಂಗ ಮಾಡಲಿ, ನಾನು ಇಚ್ಛಾ ಕೈಗೂಡುವಾಗ್ತು. ಅದಕ್ಕೆ ಚಿಂತೆ ಮಾಡ್ತೀನಿ ನಡೀತೈತಿ ಅಂತ ಬಂದ ಒಂದು ತುಳಸಿದಳ ಇತ್ತು. ಬರೇ ಒಂದು ತುಳಸಿದಳ ರುಕ್ಮಿಣಿ ಭಕ್ತಿಯಿಂದ ಶ್ರದ್ಧೆಯಿಂದ ನಾ ಸಾವುಕಾರ್ತಿ ಅನ್ನೋ ಅಹಂಕಾರದಿಂದ ಟನ್ ಗಂಟಲೆ ಬಂಗಾರ ಇಟ್ಟು ಹೇಳಲಾದ ಪರಮಾತ್ಮ ಭಕ್ತಿಯಿಂದ ನಿಷ್ಕಾಮ ಭಾವದಿಂದ ಒಂದು ತುಳಸಿ ದಳ ಇಟ್ಟರೆ ಕೃಷ್ಣನ ಪಾಡಿ ಮ್ಯಾಲ ಏರಬೇಕು.
ಸಕಾಮ ಪುಣ್ಯ ಅಂದ್ರೆ ಇಚ್ಛಾ ಇಟ್ಟುಕೊಂಡು ನಾವೇನು ಪುಣ್ಯ ಮಾಡ್ತಿರ್ತೀವೋ ಅದು ಸಕಾಮ ಪುಣ್ಯ. ಯಾವ ಇಚ್ಛಾನು ಇಲ್ಲದಂಗೆ ಏನು ಪುಣ್ಯ ಮಾಡ್ತಿರ್ತೀವಿ ನಾವು ಅಭಿಮಾನ ಬಿಟ್ಟ ಅದು ನಿಷ್ಕಾಮ ಪುಣ್ಯ ಅಂತ. ರಾಧಾನ ಹೆಸರು ಕೇಳಿ ನೀವು ಇವರು ತೂಗಬೇಕಂದ್ರೆ ಲೆಕ್ಕ ಆಯ್ತದೆ. ಸಂಪೂರ್ಣ ನಿಷ್ಕಾಮ ಪುಣ್ಯ ರಾಧಾಂದು. ತೂಕ ಮಾಡಬೇಕು ಕರ್ನಾನ ತಿಳಿಯಾಗ ಬರಲಿಲ್ಲ ಆಕಿಗೆ. ನಾವೊಬ್ಬ ಬೇರೆ ಕೃಷ್ಣ ಒಬ್ಬ ಬೇರೆ ಇದ್ರಂದ್ರೆ ತೂಗಾಕ್ ಬರ್ತಿತ್ತು, ಆ ಭಾವನಾನು ಬರ್ತಿತ್ತು. ರಾಧಾಗ ತೂಗಬೇಕು ಭಾವನಾನು ಬರಲಿಲ್ಲ. ಕೇವಲ ನಿಷ್ಕಾಮ ಪುಣ್ಯ ರಾಧಾಂದು. ಸತ್ಯಭಾಮಂದು ಸಕಾಮ ಪುಣ್ಯ, ರುಕ್ಮಿಣಿದು ಮಿಶ್ರ ಪುಣ್ಯ, ರಾಧಾಂದು ಕೇವಲ ನಿಷ್ಕಾಮ ಪುಣ್ಯ. ಲಕ್ಷ ಕೊಟ್ಟು ಕೇಳ್ರಿ, ದೇವರ ನಾಮಸ್ಮರಣೆ ನೀವು ನಾವು ಮಾಡೋದೇನು ದೊಡ್ಡ ಮಾತಲ್ಲ. ದೇವರ ಆಕೆ ನಾಮಸ್ಮರಣೆ ಮಾಡ್ತಿದ್ದ. ರಾಧಾನ ನಾಮಸ್ಮರಣೆಯನ್ನ ಕೃಷ್ಣನ ಮಾಡ್ತಿದ್ದ. ರಾಧೆ ರಾಧೆ ಅಂತ ಕೃಷ್ಣ ಪರಮಾತ್ಮ ರಾಧಾನ ಸ್ಮರಣೆ ಮಾಡ್ತಿದ್ದ. ಎಂಥ ತಾಕತ್ತಿರುವುದು ನಿಷ್ಕಾಮ ಪುಣ್ಯದೊಳಗೆ, ನಿಷ್ಕಾಮ ಭಕ್ತಿ ಒಳಗೆ. ಶರಣರಂತರು ಭಕ್ತಿ ಸ್ವಾನಂತೆ ಬಾಗಿಲವ ಕಾಯಿಸಿತ್ತು. ಭಕ್ತಿ ಅನ್ನುವುದು ಪರಮಾತ್ಮನನ್ನ ನೋಡ್ರಿ, ಘೋರಣ ಮನೆಯೊಳಗೆ ರಂಗನ ಹೆಸರಿನಿಂದ ಬಂದ ಅಡಿಗೆ ಮಾಡಿದ, ಹೆಂಡ್ರ ಜೊತೆಗೆ ಆನೆ ಮಾಡಿಸ್ಕೊಂಡಿದ್ದ. ಆನೆ ಹಾಕಿದ್ಲಿ ಹ್ಯಾಡ್ತಿ, ಊರ ಕುಂಬಾರನ ಹ್ಯಾಡ್ತಿ ಮುಟ್ಟಿಸ್ಕೊಟ್ಟಿರ್ಲಿಲ್ಲ. ಪರಮಾತ್ಮನ ಬರ್ಬೇಕಾದಲ್ಲಿ ಅವನು ಅಡಿಗೆ ಮಾಡಕ್ಕೆ, ಮತ್ತು ಅವನು ವ್ಯಾಪಾರ ಮಾಡೋ ಗಡಿಗೆ ಮಾಡಕ್ಕೆ. ಅಡಿಗೆ ಮಾಡಿದ, ಗಡಿಗೆ ಮಾಡಿದ, ವ್ಯಾಪಾರ ಮಾಡ್ಕೊಂಡು ಬರ್ತಿದ್ದ. ಮನೆಗೆ ಹತ್ತು ಎಲ್ಲ ಸಂತಿ ತರ್ತಿದ್ದ. ಅವನು ಸ್ನಾನ ಮಾಡಿಸ್ತಿದ್ದ, ಕೈ ತುತ್ತು ಮಾಡಿ ಉಣಿಸ್ತಿದ್ದ. ಏನ್ ದೊಡ್ಡ ಮಾತಲ್ಲ, ಉಣಿಸ್ಬೋದು, ಕೈ ತುತ್ತು ಮಾಡಿ ಮತ್ತೊಬ್ಬರಿಗೆ ಉಣಿಸ್ಬೋದು. ಮುಂಜಾನೆ ಅಂತ ಬಯಲು ದೇಶಕ್ಕೆ ಹೋಗ್ತಾರಲ್ಲ, ಆ ಸಹಿತ ತಾನು ಹಾಕಿದ್ದ. ಹೂವ ತರುವರ ಮನೆಗೆ ಹುಲ್ಲ ತರುವ ನಮ್ಮ ಲಕ್ಷ್ಮೀ ವಲ್ಲಭದವ ಎಲ್ಲಿಯ ಗರ್ಭ ಅಂತ ದಾಸರ ಹಾಡ್ಕೊಂಡು ಬಂದಂಗೆ. ಘೋರನ ನೀರು ಮುಟ್ಟಬೇಕಾದ್ರೆ ಎರಡು ಕೈ ಇರಲಿಲ್ಲ. ಘೋರಗ ಕೈ ಕತ್ತರಿಸ್ಕೊಂಡಿದ್ದ. ಊಟದ ನಿಮಗೆ ಅವರು ಇಬ್ರು ಹೆಂಡತಿಯರು ಕೈ ಮುಟ್ಟಿದ್ರು, ಕೈಯನ್ನು ಕತ್ತರಿಸ್ಕೊಂಡು ಬಿಟ್ಟಿದ್ದ. ಕೈ ನೀರು ಹೆಂಗ್ ಮುಟ್ಟಬೇಕು? ಹೊರಗೆ ಹೋಗಿ ಬೈರು ದೇಶಕ್ಕೆ ಹೋಗಿ ರಂಗನ ಹೆಂಗ ತಾಯಿ ತಮ್ಮ ಮಗುವಿನ ಸ್ವಚ್ಛ ಮಾಡ್ತಾರೋ ಹಂಗ ರಂಗನ ಬೆಳೀತಿದ್ದ. ಪರಮಾತ್ಮ ಅಂದ್ರೆ ದಾಸಾನ ಕರ್ಯಾಕ ಬರುವಂತ ನಮಗವನ್ನ ನಂಬಿ ಕರೆದರೆ ಓ ಎನ್ನನೇ ಶಿವನು. ನಂಬರು ನೆಚ್ಚರು ಬರಿಯ ಕರೆವರು, ನಂಬಲರಿಯರಿ ಲೋಕದ ಮನುಜರು. ನಂಬಲೇ ನೆಚ್ಚದೆ ಬರಿದ ಕರೆವಡೆ, ಕೊಂಬ ಬೆಟ್ಟಿ ಕೂಗಿಂದ ನಮ್ಮ ಕೂಡಲ ಸಂಘ ಮರೆಯುವ. ಬಸವಣ್ಣವರು ಈ ಕೊಂಬ ಹಚ್ಚಿ ಹೋದ್ರಿ, ಮೈಕ್ ಹಚ್ಚಿ ಅಲ್ಲ, ಕೊಂಬ ಹಚ್ಚಿ ಹೋದ್ರು. ಪರಮಾತ್ಮ ಬರುವುದು ಭಕ್ತಿ ಇಲ್ಲ, ಹೃದಯದೊಳಗೆ ಭಕ್ತಿ ಇಲ್ಲ, ನಿಷ್ಕಾಮ ಪುಣ್ಯ ಇಲ್ಲ. ವೈರಾಗ್ಯದ ನಂಬಿ ಅನ್ನ ಕರೆದು ಕೂಡಲೇ ಓಡೋಡಿ ಬರ್ತಿದ್ದ ಶಿವ. ನಂಬಿ ಕರೆದರೆ ಓ ಎನ್ನಲಿ ಶಿವನು. ಅದು ಆಗ್ತೈತಿ. ನಂಬಿಕೆಯಿಂದ ಕರೆದ ಪರಮಾತ್ಮ ಬಂದು ರಕ್ಷಣೆ ಮಾಡ್ತಾನು ಅನ್ನುವ ಅರ್ಥನೂ ತಾತ್ಪರ್ಯನೂ ಆ ವಚನಗಳೈತಿ. ನಿಷ್ಕಾಮ ಪುಣ್ಯ ತುಳಸಾಕುಂದು ಸಿದ್ಧಾರ್ಥರ ದರ್ಶನ ಮಾಡಿದ. ಏನು ಸಿದ್ಧಾರ್ಥರ ಮುಖ ನೋಡಿದ ಸಸಿಯ ಮೇಲೆ ಸಾಗರ ಮರಚಿದಂತಾಗಿತ್ತು. ಬಹಳ ಆನಂದ ನಮಗೆ. ಬ್ರಹ್ಮ ಕಡೆ ಸಿದ್ಧಾರ್ಥರ ಮುಖದ ಮೇಲೆ ಎಂದು ಸ್ನಾನ ಮಾಡಿದ್ರು, ಎಂದು ಉಂಡಿದ್ರು, ಬಡಕನು ದೇಹ ಕರೆ ಹೊರಗಿನ ದೇಹದ ಪರಿಮಿತಿಯನ್ನು ನೋಡಲಿಲ್ಲ ತುಳಜಪ್ಪ. ದೇಹದೊಳಗಿರ್ತಕ್ಕಂಥ ಬ್ರಹ್ಮ ಕಡೆಯನ್ನ, ಶಿವ ಕಡೆಯನ್ನ ಗುರುತ ಮಾಡಿದ.
ಓಡಿ ಹೋಗಿ ಅವ್ರ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಇವೊಬ್ಬ ದಿವ್ಯ ಜ್ಞಾನಿ ಮಹಾತ್ಮ ಜೀವನ್ಮುಕ್ತರ ಅನ್ನೋದು ತುಳಜಾಪುರ ಹೋಗಿ ಮಾಡಿದ. ನಮಸ್ಕಾರ ಮಾಡಿ ಸಿದ್ಧಾರ್ಥ ಅವರು ನೋಡ್ಕೋತ ಕುಂತ ಆಟ ಆಡ್ತಿದ್ದ. ಸಿದ್ಧಾರ್ಥ ಮಕ್ಕಳ ಜೊತೆಗೆ ನೋಡ್ಕೋತ ಕುಂಡಿರ್ತಿದ್ದ. ಇವ್ರು ಬಾ ಅಂದ್ರೆ ಮನೆಗೆ ಬರಂಗಿಲ್ಲ ಅನ್ನೋದು ಗುರುತಾತಂತ. ದಿನ ಬರ್ತಿದ್ದ. 8 ದಿವಸ ಬಂದು ಮನೆಗೆ ಕರ್ಕೊಂಡು ಹೋಗ್ಬೇಕು. ಅವ್ರು ಪೂಜಾ ಮಾಡಬೇಕು, ಅವ್ರು ಉಣಿಸ್ಬೇಕು ಉಡಿಸ್ಬೇಕು ಅಂತ ತಿಳ್ಕೊಂಡ ಶ್ರದ್ಧಾಭಕ್ತಿಗಳಿಂದ ಒಂದು ಉಪಾಯ ಮಾಡಿದ್ರು ತುಳಜಾಪ. ಸಣ್ಣ ಮಕ್ಕಳನ್ನೆಲ್ಲ ಕರೆದ ಹೇಳಿದವ್ರಿಗೆ, ನೀವು ಆಟ ಆಡ್ಕೋತ ಸಿಂಗಂಡ ಬುಗುರಿ ಆಡ್ಕೋತ ಆ ಅಜ್ಜನ ನಾವು ಮನೆ ಕಡೆ ಕರ್ಕೊಂಡು ಹೋದ್ರಿ. ನೀವು ಬಂದ್ರಿ ಅಂದ್ರೆ ನಿಮ್ಗೆ ಪುಟಾಣಿ ಬೆಲ್ಲ ಕೊಡ್ತೀವಿ ಅಂತ ಆಗಿನ ಕಾಲದೊಳಗೆ ದೊಡ್ಡ ತಿನ್ನಿಸೋದು. ಪುಟಾಣಿ ಬೆಲ್ಲ ಅಂದ್ರೆ ಬಹಳ ಪ್ರೇಮ ಮಕ್ಕಳು ಹೇಳ್ತಾರೆ. ಹಿರಿಯ ಅಂಗಡಿಗೆ ಏನಾದ್ರೆ ಸಂಖ್ಯೆ ತರಬೇಕಾದ್ರೆ ಅಂಗಡಿಯವರು ಕೈ ಮುಂದಿಟ್ಟು ಬೆಲ್ಲ ಒರೆಸ್ತಿದ್ರು. ಅದನ್ನ ನೆಕ್ಕೋತಾ ಇದ್ದೆ ಅವರು. ಅಂದ್ರೆ ನಮ್ಮ ಅಂಗಡಿಗೆ ಬರಲಿ ಅಂತ ತಿರುಗಿ ಅಂತ ಹೇಳಿ ಈಗ ಬೇಳೆ ಮುಂದಿಟ್ಟರು ತಿನ್ನುವರು ಹುಡುಗರು. ಕೈ ಬೆಲ್ಲ ಅಲ್ಲ, ತಾಕತ್ತ ಒಳಗೆ ಎಲ್ಲ ಔಷಧ ಹೊಡೆದು ಮತ್ತೊಬ್ಬರಿಗೂ ವಿಷ ಅನಿಸೋದು ನಮಗೆ. ನಾವು ಹೊತ್ತು ಹುಡುಗಿ ಇಟ್ಟಿದ್ದಕ್ಕೆ ಔಷಧ ಹೊಡೆದ ಹೊತ್ತೇರ್ಬೋದು ಇಡನ ಮಾಡಿ ಮತ್ತೊಬ್ಬರಿಗೆ ವಿಷ ಉಣಿಸಾಕತಿ ಒಂದು ಕಲ್ಪನಾ ಬರುವುದಿಲ್ಲ. ಲಕ್ಷ ಎಲ್ಲ ಕಡೆ ಐತಿ ಅಂದ್ರೆ ಬರೀ ಬೆಳಕಿ ಕಡೆ ಐತಿ ನಮ್ಮದು. ಮತ್ತೊಬ್ಬರಿಗೆ ವಿಷ ಹಾಕಿದ್ರೆ ಪುಣ್ಯ ಬರ್ತೈತಿದ್ರು, ಪಾಪ ಬರ್ತೈತಿದ್ರು. ನಾವು ವಿಷ ಉಣ್ಣೋದು, ಮಂದಿಗೂ ವಿಷ ಉಣಿಸೋದು, ಹಂಗೆ ಮಾಡಿ ಬೆಳಕಿ ಮಾಡೋದು, ಕೋರ್ಟಿಗೆ ಕಚೇರಿಗೆ ದವಾಖಾನೆಗೆ ಆ ದುಡ್ಡೆಲ್ಲ ಸುರಿದು ನಿರಾಮಯಂ ಕೃಷ್ಣ ರಸಾಯನಂತೆ ಕಿಮೌಷಧೈ ವಿಶೇಷಿ ಮೂಢ ದುರ್ಜನೈ. ಎದಕ್ಕೆ ನಾ ಆರೋಗ್ಯವಂತರಬೇಕು ಅಂತ ಆ ಔಷಧ ಕುಡಿಯಾಗ್ತೀರಿ. ಆರೋಗ್ಯ ಪೂರ್ಣನಾದ ಆ ರಾಮನ ನಾಮಸ್ಮರಣೆ ಮಾಡು, ಕೃಷ್ಣನ ನಾಮಸ್ಮರಣೆ ಮಾಡು, ಶಿವನ ಸಂಸ್ಮರಣೆಯನ್ನು ಮಾಡು. ನಿನ್ನ ಆರೋಗ್ಯಕ್ಕೆ ಏನೂ ಆಗುವುದಿಲ್ಲ. ಒಳಗಿನ ಮನಸ್ಸು ಕೆಟ್ಟರನ ಆರೋಗ್ಯ ಕೆಡಬೇಕು. ಲಕ್ಷ್ಯ ಇರಲಿ ಮೊದಲು. ನಮ್ಮ ಆರೋಗ್ಯ ಕೆಡಬೇಕಾದ್ರೆ ಮೊದಲು ಮನಸ್ಸು ಕೆಟ್ಟಿರ್ಬೇಕು ನಮ್ಮದು, ಅಂದ್ರೆ ಆರೋಗ್ಯ ಕೆಡ್ತೈತಿ. ಕಾಮ ಕ್ರೋಧಾದಿಗಳಿಂದಲೂ ಯಾವ್ಯಾವ ರೋಗ ಬರ್ತಾವ ಅನ್ನೋದನ್ನು ಧರ್ಮಶಾಸ್ತ್ರದೊಳಗೆ ಬರದಾರ. ಪ್ರಸಂಗೋಪ್ರಾಪ್ತ ನೋಡುವವನ್ನ ಪುಣ್ಯದ ಮೂರ್ತಿ ಸಿದ್ಧಾರೂಢರನ್ನ ಮನೆಗೆ ಕರ್ಕೊಂಡು ಬರಕ ಮಕ್ಕಳಿಗೆ ಆಸೆ ಹೆಚ್ಚಿದ ತುಳಜಾಪ. ಪುಟಾಣಿ ಬೆಲ್ಲದ ಆಶೆಕ್ಕ ಆಡ್ಕೋತ ಸಿದ್ಧಾರೂಢರನ್ನ ಅವ್ರು ಕೂತಾಗ ಬಂದ್ರಿ. ಸರ್ವಜ್ಞ ಮೂರ್ತಿ ಅವರು. ಸರ್ವಂ ಜಾನಾತೀತಿ ಸರ್ವಜ್ಞ. ಎಲ್ಲ ಗೊತ್ತೈತೆ ಅವರಿಗೆ. ಅವ್ರನ್ನ ಆಡ್ಕೋತ ತುಳಜಾಪುರ ಮನೆ ಸಮೀಪದಾಗ ಕರ್ಕೊಂಡು ಬಂದ್ರು. ತುಳಜಾಪುರ ಬಂದವ ಉದ್ದಕ ನಮಸ್ಕಾರ ಮಾಡಿ ಗಟ್ಟಿಯಾಗಿ ಪಾದ ಹೇಳ್ದ. ಯಪ್ಪ ನನ್ನ ಮನ್ಯಾಗ ಪಾದ ಹಾಕ್ರಿ. ಪ್ರೇಮದಿಂದ ಕರೆದ್ರೆ ತಿರಸ್ಕಾರ ಮಾಡ್ತಾರಲ್ರಿ. ನಮ್ಮದು ಹಂಗಿಲ್ಲ. ಅವರು ಕರೆದಾಗ ನಾವು ಕರಿತೀವಿ. ನಾವು ಪ್ರತಿಷ್ಠೆ ಆಗಿಬಿಟ್ಟೈತೆ. ಅದು ನಮಗೆ ನಿಷ್ಠಾ ಇರೋ ನಮ್ಮಲ್ಲಿ ಪ್ರತಿಷ್ಠೆ ಆಗಿಬಿಟ್ಟೈತಿ. ಸಿದ್ಧಾರೂಢ ನಡಿಪ ಅಂತ ಅವನ ಮನ್ಯಾಗ ಊಟ ಎತ್ತಿದೆಯೋ ತುಳಜಾಪ ಅಂದ ಅವನ ಮನ್ಯಾಗ ಹೋದ್ರು. ಅಯ್ಯ ನಿಮ್ಮ
ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವಯ್ಯ. ಎಲ್ಲಿ ಪಾದ ಇರ್ತಾರೋ ಅದು ಪಾವನಕ್ಕೈತಿ, ಪವಿತ್ರಕ್ಕೈತಿ. ಅಯ್ಯ ನಿಮ್ಮ ಶರಣರು ಜೋಗೈಸುವ ಚಮ್ಮಾವಿಗೆಯ ಕಾಯ್ದು ಬದುಕುವೆ ಕೂಡಲ ಸಂಗಮ ದೇವ ಅಂತ ನೋಡ್ರಿ. ಮಹಾತ್ಮರು ಹಾಕೊಂಡು ಅಡ್ಯಾಡು ಚಪ್ಪಲ್ ಕಾಲ ಮಾಡ್ಕೊಂಡು ನಾವು ಅಂತಾರೆ ಬಸವಣ್ಣವರು. ಪ್ರಧಾನಮಂತ್ರಿ, ಒಂದು ದೇಶದ ಪ್ರಧಾನಮಂತ್ರಿ ನಾವು ಗ್ರಾಮ ಪಂಚಾಯತಿ ಮೆಂಬರ್ ಆಗಿರಂಗಿಲ್ಲ, ಈ ಶತಗಾಳಿನಲ್ಲಿ ಶತಗಾಳಿ ಕೊಟ್ಟು ನಾವು ಒಂದು ದೇಶದ ಪ್ರಧಾನಮಂತ್ರಿ ಕಾನೂನು ಕಾಯ್ತಾನಂತ ಎಂಥ ನಿರ್ವಹಣೆ ಸ್ಥಿತಿ ಇರಬೇಕು. ಬೀರುಳಿಗೆಯ ಹೊದಿವೆ ಬಾಯ ತಾಂಬೂಲವ ನಡುವೆ ಪಾದರಕ್ಷೆಯ ಕಾಯ್ದುಕೊಳ್ಳುವೆ ಕೂಡದ ಸಂಗಮ ದೇವ. ಅವ್ರು ಬಿಟ್ಟು ಅರಿವು ಗೊತ್ತನ್ನ ಅವರು ತಾಂಬೂಲ ತಿಂದು ಉಗುಳಿರು ಅಂದ್ರೆ ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಬಸವಣ್ಣ ಪ್ರಧಾನಮಂತ್ರಿ. ಎಂಥ ನಿರಭಿಮಾನ ಸ್ಥಿತಿ. ಬಹಳ ಸಂತೋಷ ಆಯ್ತು ತುಳಜಾಪುರ. ನಮ್ಮ ಅಪ್ಪ ಕಾಲ ಕೂಡಲೇ ಮನಿ ಬಂದ ಅಂತ ಪುಟಾಣಿಗೆಲ್ಲ ಮೊದಲು ತಯಾರು ಮಾಡಿಟ್ಟಿದ್ದ. ಬಂದು ಊರಿಗೆಲ್ಲ ಯಪ್ಪ ನಿನ್ನ ಕೈಯನ್ನು ಕೊಡುವಂತ ಸಿದ್ದಾರಪ್ಪ ಅಂತ ಹುಟ್ಟಿನ ಹಿಡ್ಕೊಂಡು ನಿಂತ ಸಿದ್ದಾರವರು. ಇಲ್ಕ ಕರ್ಕೊಂಡು ಬಂದ ಹಿಡಿಪ ನಾನು ಅಂತ ಸಿದ್ದಾರಪ್ಪ ಅವರು ಎಲ್ಲ ಮಕ್ಕಳಿಗೆ ಯಥೇಷ್ಟವಾಗಿ ಸಿದ್ಧರ ಹಸ್ತ ಸ್ಪರ್ಶ ಆತು, ಪ್ರಸಾದ ಆತದು. ಪ್ರಸಾದ ಸ್ವೀಕಾರ ಮಾಡಿ 6 ಮಕ್ಕಳು ಮೆರುಗವರು ಒಬ್ಬರಿಬ್ಬರು ಮಕ್ಕಳು ಕ್ಷೌರಿಕರು ಕರೆಸಿ ಸಿದ್ದಾರವ್ರನ್ನ ಕಷ್ಟ ಮಾಡಿಸಿದ ತುಳಜಾಪ. ನೀರು ಕಾಶಿ ಅಭ್ಯಂಗ ಸ್ನಾನ ಮಾಡಿಸಿದ, ಹೊಸ ಬಟ್ಟೆ ತೋರಿಸಿದ. ಯಪ್ಪ ನಮ್ಗೇನಾರ ಹೇಳಪ್ಪ ಅಂತ ಕೈ ಮುಕ್ಕೊಂಡು ಮುಂದೆ ಕುಂತ. ಪ್ರಸಾದ ಮಾಡಿಸಿ ಕೈ ಮುಕ್ಕೊಂಡು ಮುಂದೆ ಕುಂತ. ಓನ್ಯಾಗಿ ನಾವು 4-6 ಜನ ಬಂದು ಸಿದ್ದಾರವರು ತಪ್ಪು ಶಾಸ್ತ್ರವನ್ನು ಓದಿ ಮಾಡಿದ್ರು. ದಿನದಿನಕ್ಕೆ ತುಳಜಾಪುರ ಮನ್ಯಾಗ ಬರು ಮಂದಿ ಹೆಚ್ಚಾಗೈತು. ಬಹಳ ಚಲೋ ವ್ಯವಸ್ಥೆ ಮಾಡ್ತಿತ್ತು ತುಳಜಾಪ. ಇದ ಬಿಜಾಪುರದಾಗ ಕೇಳಾಕ್ ಬರೋರಿಗೆ ಸಹಿತ ಪ್ರಸಾದ ಮಾಡ್ಸಕ್ಕೈತೆ. ನೀವು ಮಾಡ್ಸಕ್ಕಿಲ್ಲ, ಕೇಳಾಕ್ ಬರೋರಿಗೆ ಸಹಿತ ಪ್ರಸಾದ ಮಾಡ್ಸಕ್ಕಿಷ್ಟ. ಉಣ್ಣಾಕ ಗತಿ ಇರ್ತಕ್ಕಂಥ ಕಾಲ ಅದು. ತೊಳೆ ಮಂದಿ ಊಟಕ್ಕೂ ಅದು ಬರಕೈತು. ಏನಾದ್ರು ನೆಪದಿಂದ ಸಿರಿ ಬರ್ತದು, ಕಾನನದಿ ಕರಿತುಟ್ಟಿ ಪಟ್ಟಕ್ಕೆ ಬರುವಂತೆ. ಸರ್ವಜ್ಞ ಮೂರ್ತಿ ಹೇಳ್ತಾನು, ನೀವು ಕೊಡಾಕೈತ್ರಿ ಅಂದ್ರೆ ದಾನ ಬರಾಕತ್ತೈ. ನಾವು ಕೊಡಬಾರ್ದ ಕೈ ಬಿಗಿ ಹಿಡ್ಕೊಂಡು ಕೂತವು. ಅದಕ್ಕೆ ನಮಗೆ ಬರುವಂತಲ್ಲ ಹೊರತಾಗಿ ನದಿ ಹರಿತಿತ್ತು ಅಂದ್ರೆ ಹಿಂದ ಹಂಗ ನೀರು ಹೊರತಿರ್ತೈ. ಡ್ಯಾಮ್ ಕಟ್ಟಿ ತರಿಬಿದ್ವಿ ನಾವು, ನೀರು ಕೆಟ್ಟು ಹೋತು. ಕೆಟ್ಟ ನೀರ ಅದು ಹರಿತಾ ಇದ್ರೆ ಅದ ನೀರು ಕುಡಿತಿದ್ವು, ದನಗಳಿಗೆ ಕುಡಿಸ್ತಿದ್ವು, ಬಳಸ್ತಿದ್ವು. ಎಲ್ಲಕ್ಕೂ ಅದು ಬರೀ ಕೆಟ್ಟಿತ್ತು. ಇವತ್ತು ಕುಡಿಯಾಕ ಬರಲ್ಲಂಗ, ಬಾಯಾಗ ಹಾಕೊಳಕ ಬರಲಾರ್ದಂಗ ಮಾಡಿತ್ತು ನಾವು. ಹಂಗೆ ಲಕ್ಷ್ಮೀ ಸ್ತೋಯ ತರಂಗ ಭಂಗ ಚಪಲ ವಿದ್ಯುತ್ ಛಲಂ ಜೀವಿತಂ. ಲಕ್ಷ್ಮಿ ಅಂದ್ರೆ ನಿಂಚಿದ್ದಂಗ ಸಂಚಾರ ಮಾಡ್ತಿರ್ತಾಳು ಲಕ್ಷ್ಮಿ. ದಾಸೋಹ ಮಾಡು, ಅವನು ಕೂಡಿಟ್ಟ ಧಾನ್ಯ ಖಾಲಿಯಾಗುವಳು. ಜ್ಞಾನದಿಂದ ಶಿವ ಜ್ಞಾನವ ಮಾಡನ್ನ ಕೇಳು ಜಾಣ, ಕೇಳು ಜಾಣ. ಜ್ಞಾನದಿಂದ ಶಿವ ಜ್ಞಾನವ ಮಾಡನ್ನ, ಜ್ಞಾನದಿಂದ ಶಿವ ಜ್ಞಾನವ ಮಾಡನ್ನ ಕೇಳು ಜಾಣ, ಕೇಳು
ಗರ್ವ ಅಹಂಕಾರ ಕಲಾಸ ಮಾಡು, ಗರ್ವ ಅಹಂಕಾರ ಕಲಾಸ ಮಾಡು, ಕಾಮಕ್ರೋಧವನ್ನು ಕಡಿಯಾದ ಮಾಡು, ಗರ್ವ ಅಹಂಕಾರ ಕಲಾಸ ಮಾಡು, ಕಾಮಕ್ರೋಧವನ್ನು ಕಡಿಯಾದ ಮಾಡು, ಕೊಟ್ಟಿ ಗುಣ ಸುಟ್ಟು ಭೂಮಿಯ ಮಾಡು, ಕೊಟ್ಟಿ ಗುಣ ಸುಟ್ಟು ಭೂಮಿಯ ಮಾಡು, ಬಿಟ್ಟು ಬಂದರೆ ನೀ ನಿಧಾನ ಮಾಡು, ಬಿಟ್ಟು ಬಂದರೆ ನೀ ನಿಧಾನ ಮಾಡು, ನಡಿಗುಡಿಯಂಬುದು ಬಿಗುವ ಬ್ಯಾಡಂದ, ಜ್ಞಾನದಿಂದ ಶಿವಜಾನವ ಮಾಡಂದ, ಕೇಳು ಜಾಣ ಕೇಳು ಜಾಣ, ಜ್ಞಾನದಿಂದ ಶಿವಜಾನವ ಮಾಡಂದ. ಆರು ಶಾಸ್ತ್ರಗಳ ಸಿದ್ಧಿಯ ಮಾಡು, ಆರು ಶಾಸ್ತ್ರಗಳ ಸಿದ್ಧಿಯ ಮಾಡು, 18 ಪುರಾಣ ಪಠಣ ಮಾಡು, 18 ಪುರಾಣ ಪಠಣ ಮಾಡು, ರೊಕ್ಕ ನೋಡಿ ನೀ ವ್ಯಾಪಾರ ಮಾಡು, ರೊಕ್ಕ ನೋಡಿ ನೀ ವ್ಯಾಪಾರ ಮಾಡು, ಎಂಟೆಂಟು ದಿನಕ್ಕೊಮ್ಮೆ ಸತ್ಯ ಮಾಡು, ಎಂಟೆಂಟು ದಿನಕ್ಕೊಮ್ಮೆ ಸತ್ಯ ಮಾಡು, ಹುಣ್ಣಿಮೆ ಅಮಾವಾಸ್ಯೆ ಒಂದರ ಮಾಡು, ಹುಣ್ಣಿಮೆ ಅಮಾವಾಸ್ಯೆ ಒಂದರ ಮಾಡು, ಹಸಿದು ಬಂದವರಿಗೆ ಹಸಿದು ಬಂದವರಿಗೆ ಅನ್ನವ ನೀಡಂಗ, ಜ್ಞಾನದಿಂದ ಶಿವಜಾನವ ಮಾಡಂಗ, ಜ್ಞಾನದಿಂದ ಶಿವಜಾನವ ಮಾಡಂಗ. ದಾನ ಧರ್ಮ ಪರ ಉಪಕಾರ ಮಾಡು, ದಾನ ಧರ್ಮ ಪರ ಉಪಕಾರ ಮಾಡು, ನಾಡಿಯ ನೋಡಿ ವೈದ್ಯವ ಮಾಡು, ದಾನ ಧರ್ಮ ಪರ ಉಪಕಾರ ಮಾಡು, ನಾಡಿಯ ನೋಡಿ ವೈದ್ಯವ ಮಾಡು, ಎತ್ತ ತಾಯಿ ತಂದೆ ಪೂಜೆಯ ಮಾಡು, ಎತ್ತ ತಾಯಿ ತಂದೆ ಪೂಜೆಯ ಮಾಡು,
ಬೆಳತನ ಭೋಗವ ಮಾಡು, ಬೆಳಗ ಮುಂಜಾನೆ ಗುರು ಭಜನೆಯ ಮಾಡೋ, ಬೆಳಗ ಮುಂಜಾನೆ ಗುರು ಭಜನೆಯ ಮಾಡೋ, ವೈರಿಯ ಕಂಡಲ್ಲಿ ಧೈರ್ಯವ ಮಾಡೋ, ವೈರಿಯ ಕಂಡಲ್ಲಿ ಧೈರ್ಯವ ಮಾಡೋ, ಸರಕಾರ ಕಂಡಲ್ಲಿ ಸಲಾಮ ಮಾಡೋ, ಸರಕಾರ ಕಂಡಲ್ಲಿ ಸಲಾಮ ಮಾಡೋ, ಪತ್ತು ಮುಳುಗಿನಲ್ಲಿ ವಸ್ತಿಯ ಮಾಡೋ, ಪತ್ತು ಮುಳುಗಿನಲ್ಲಿ ವಸ್ತಿಯ ಮಾಡೋ, ದರಿಯಳು ಕಡತುಳ ಮುಖಮ ಮಾಡನ್ನ, ಜ್ಞಾನದಿಂದ ಶಿವ ಜಾನವ ಮಾಡನ್ನ, ಕೇಳು ಜಾಣ ಕೇಳೋ ಜಾಣ, ಜ್ಞಾನದಿಂದ ಶಿವ ಜಾನವ ಮಾಡನ್ನ, ಜ್ಞಾನದಿಂದ ಶಿವ ಜಾನವ ಮಾಡನ್ನ, ಜ್ಞಾನದಿಂದ ಶಿವ ಜಾನವ ಮಾಡನ್ನ. ಜ್ಞಾನದಿಂದ ಶಿವ ಧ್ಯಾನವ ಮಾಡನ್ನ. ನೀ ಭಕ್ತಿ ಮಾಡು, ಅರ್ಥ ಮಾಡು, ಉಪಾಸನೆ ಮಾಡು, ಅರ್ಥ ಮಾಡು, ಯಾವ ಕರ್ಮವನ್ನು ಮಾಡಿದ್ರು ತಿಳಿದು ಮಾಡು, ತಿಳಿಲಾದ ಏನು ಮಾಡಿದ್ರು ಅದು ವ್ಯರ್ಥ ಐತಿ ಅನ್ನೋ ಮಾತನ್ನ ಬೆಳತನ ಬೋಧವ ಮಾಡುವುದು. ತತ್ವೋಪದೇಶವನ್ನ ರಾತ್ರಿ ಹಗಲಂದಾರ್ದಂಗೆ ಉಪದೇಶ ಮಾಡ್ತಿದ್ರು ಮಹಾತ್ಮರು. ಬಾಯಿ ತೆಗೆದ್ರೆ ಬರೀ ಶಾಸ್ತ್ರನ ಮಾತಾಡ್ತಿದ್ರು ಸಿದ್ದಾರೂಢಪ್ಪ ಅವರು. ಲೌಕಿಕವಾದ ಭಾಷೆನ ಎಂದೂ ಮಾತಾಡಲಿಲ್ಲ ಅವರು. ಲೌಕಿಕವಾದ ವಿಚಾರಗಳನ್ನ ಎಂದೂ ಮಾತಾಡಲಿಲ್ಲ. ತುಳಜಾಪುರ ಮನೆಯೊಳಗಿದ್ದ ಬಿಜಾಪುರದ ಜನರಿಗೆ ತತ್ವಶಾಸ್ತ್ರವನ್ನು ಹೇಳಿದರು. ತುಳಜಾಪ, ಹಾರಾಡುವ ಹಕ್ಕಿ ಕಟ್ಟಿ ಹಾಕಿದೀವಿ, ನೀನು ಸ್ವತಂತ್ರವಾಗಿರ್ತಿದ್ದು ಪಕ್ಷಿ ಕಟ್ಟಿ ಹಾಕಿದೀಪ ನೀ. ಇನ್ನೂ ನಾನು ಬೇರೆ ಕಡೆ ಮುಮುಕ್ಷುಗಳು ನನ್ನ ದಾರಿ ನೋಡಾಕತ್ತಾರು, ನಾ ಹೋಗ್ಬೇಕು ಅಂತ ಹೊಂಟು ನಿಂತರು. ಬಿಜಾಪುರದ ಜನ ಅವ್ರ ಬಾಯಿಂದ ಶಾಸ್ತ್ರ ಕೇಳಿದ ಜನ ಬಂದ ಅವ್ರ ಪಾದದ ಮೇಲೆ ಒಳ್ಳೆ ಎಳ್ಳಾಕತ್ತಿದ್ರು. ವರ್ಷಾರ ತಿಂಗಳು ಅವ್ರ ಮುಖದಿಂದ ಶಾಸ್ತ್ರ ಕೇಳಿದ ಜನ ಯಪ್ಪ ನಮ್ಮನ್ನು ಬಿಟ್ಟು ಹಾನಿ ಅಂದ್ರೆ ನಮ್ಮ ಗತಿಯನ್ನು ಮುಂದೆ ನಮಗೆ ಶಾಸ್ತ್ರ ಹೇಳೋರು ಯಾರು, ನಮ್ಮ ಅಜ್ಞಾನವನ್ನ ಹೋಗರ್ಸೋರು ಯಾರು ಅಂತ ದುಃಖವನ್ನು ವ್ಯಕ್ತಪಡಿಸಿದಾಗ ಸಿದ್ಧಾರೂಢರು ಇನ್ನು 30 ವರ್ಷದ ನಂತರ ಒಬ್ಬ ಜ್ಞಾನಿ ಮಹಾತ್ಮ ಬೆರೀತಾನೆ. ನಮಗೆ ಅವನು ಗುರ್ತಾ ಹೇಳಿದ್ರೆ ಅವನ ಮುಖದಿಂದ ಶಾಸ್ತ್ರ ಕೇಳಿದ್ರೆ ನೀವು ಇನ್ನು ಸರಿಯಾಗಿ 30 ವರ್ಷಕ್ಕೆ ಒಬ್ಬ ಮಹಾತ್ಮ ಬರ್ತಾನೆ ಸಿಗ್ತಾನೆ ನಮಗೆ ಅಂತ. ಮುಂದೊಂದು ದಿವಸ ರಟಗೊಳ್ಳಿ ಒಳಗೆ ಷಣ್ಮುಖಾರೂಢ ಸಿಗುವುದನ್ನ ಸಿದ್ಧಾರೂಢರು 30 ವರ್ಷದ ಹಿಂದ ಬಿಜಾಪುರದ ಜನರಿಗೆ ಸೂಚನೆ ಕೊಡುವಂಥವರಾಗಿದ್ದು. ಇಲ್ಲೇ ದಕ್ಷಿಣ ಭಾರತದೊಳಗೆ ಮಠ ಮಾಡ್ಕೊಂಡಿರ್ತೀನಿ, ನಾನು ಏನು ಭಾಳ ದೂರ ಹೋಗಿರಂಗಿಲ್ಲ, ಆಶ್ರಯ ಮಾಡ್ಕೊಂಡು ಇಲ್ಲೇ ಇರ್ತೀನಿ ನಾನು ಅಂತ ಬಿಜಾಪುರದ ಜನರನ್ನ ಸಮಾಧಾನಪಡಿಸಿ ದಕ್ಷಿಣ ದಿಕ್ಕಿಗೆ ಪಾದಚಾರಿಗಳಾಗಿ ನಡ್ಕೊಂತ ಹೊಂಟರು. ಜಮಖಂಡಿ ದಾಟಿದ ಮೂಲಕ ಒಂದು ಸಿದ್ದಾಪುರ ಅಂತ ಹಳ್ಳಿ. ಜಮಖಂಡಿ ದಾಟಿದ ಕೂಡಲೇ ಒಂದು 6-7 ಕಿಲೋಮೀಟರ್ ಐತೆ ಅದು ಸಿದ್ದಾಪುರ ಅಂತ. ಸಿದ್ದಾಪುರ ಊರೊಳಗೆ ಜನ ಗುಂಪಾಗಿ ತಂಡೋಪತಂಡವಾಗಿ ಏನೋ ಮಾತಾಡ್ಕೊಂತ ನಿಂತಿದ್ರು. ಏನಾಯ್ತು ಹಿಂಗ್ಯಾಕೆ ನಿಂತರಿ ಅಂತ ಕೇಳಿದ್ರು ಸಿದ್ಧಾರೂಢರು. ನಮ್ಮೂರಿಗೊಂದು ದೊಡ್ಡ ಕೇಳು ಬಂದು ಕೂತೈತಿ, ಏನಾಗೈತಿ, ನಮ್ಮೂರ ಹಿರೇಮಠ ಸ್ವಾಮಿಗಳು ಗಜಾನ್ ನಿಂತಾರು ಅಂತ ಒಂದು 3 ಜನ. ಯಾಕೆ ನಿಂತಾರ ಅವರು? ಸಹಸ್ರ ಜಂಗಮಾರ್ಚನೆ ಮಾಡಲಿ ಗಜಾನ್ ಇಳಿಸ್ತಾನಂತ. ಗಜಾನ್ ಅಂದ್ರೆ ಗೊತ್ತಾಗತ್ತೆ ನಿಮಗೆ, ಶಿರಸಾಸನ ಹಾಕಿ ತಲೆ ಕೆಳಗೆ ಮಾಡಿ ಕಾಲ್ ಮ್ಯಾಲ ಮಾಡಿ ನಿಂತಾರು.
ಸ್ವಾಮಿಗಳು ಅವರ ಉಂಡಿಲ್ಲ ಅಂದ್ರೆ ನಾವ್ಯಾಗ ಉಣ್ಣು ಅಂತ ಭಾವಿಕ ಭಕ್ತರು ಊರಾಗ ಎಷ್ಟೋ ಮಂದಿ ಉಪವಾಸ ಕುಂತಾರು. ನಮ್ಮ ಊರಿಗೆ ಏನು ಕೇಳಿ ಬಂದೈತೋ ಏನೋ, ಸಾವಿರ ಮಂದಿ ಜಂಗಮರು ಸಿಗುತ್ತಾರೆ ಇಲ್ಲಿ ಹುಡುಕ್ಯಾಡೋದು. ಯಾವಾಗ ಅವ್ರನ್ನ ಕರ್ಕೊಂಡು ಬಂದ ಪ್ರಸಾದ ಮಾಡಿಸಿ ಮತ್ತು ಅವ್ರಿಗೆ ಬಟ್ಟಿ ಕೈ ತುಂಬ ದಕ್ಷಿಣ ಕೊಡೋದನ್ನ ಕಟ್ಟ್ಯಾರು. ಮಡಿ ಊರು ನಮಗೂ ಕಟ್ನ ಕಳೆದಂದ್ರೆ ನಮಗ ನಾಕ್ಷರ ಕಾಳುಗಳಾಗ್ಯಾವು. ಇಂಥ ಪರಿಸ್ಥಿತಿ ಬಂದೈತಿ ಅಂದಾಗ ಸಿದ್ಧಾರೂಢರು ಆ ಸ್ವಾಮಿಗಳಿದ್ದಲ್ಲಿ ಹಾಲು ಶಿರಸಾಸನ ಹಾಕಿ ನಿಂತ ಸ್ವಾಮಿಗಳಂತೆ ಹಾಲು, ನೀವೆಲ್ಲ ಹೊರಗೆ ನಿಂದ್ರಿ, ನಾನು ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಬಾಗ್ಲ ಬಂದು ಮನುಷ್ಯ ಆ ಸ್ವಾಮಿಗಳಿಗೆ ಅಂದ್ರು, ಮೊದಲು ಗಜಾಂಗ ಇಳಿಸ್ಪ ಅಂದರು ಸಿದ್ಧಾರೂಢರು. ಇಳಿಸುವುದಿಲ್ಲ. ಸಾವಿರ ಮಂದಿಗೆ ಗಣತೃಪ್ತಿ ಮಾಡಲಿಲ್ಲ ಅಂದ್ರೆ, ಜಂಗಮರನ್ನು ಕರೆಸಿ ಉಣಿಸಲಿಲ್ಲ ಅಂದ್ರೆ ಗಜಾಂಗ ಇಳಿಸುವುದಿಲ್ಲ. ನಾ ಮಾತು ಕೊಡ್ತನು ಉಣಿಸ್ತನು ಇಳಿಸ್ಪ ಗಜಾಂಗ ಸಿದ್ಧಾರೂಢರು. ಗಜಾಂಗ ಇಳಿಸಿ ಸೀದಾ ಕುಂತರು ಸ್ವಾಮಿಗಳು. ಸಿದ್ಧಾರೂಢಪ್ಪ ಅವರಂದ್ರು, ಷಡೂರ್ಯವುಳ್ಳಂಥ ಜಂಗಮರಿಗೆ ಉಣಿಸ್ಬೇಕಂತೀಯೋ, ಷಡೂರ್ಯ ರಹಿತರಾದ ಜಂಗಮರಿಗೆ ಉಣಿಸ್ಬೇಕಂತೀಯೋ, ಯಾರ ಅಂತಃಕರಣದೊಳಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರದವರು ಅವ್ರಿಗೆ ಉಣಿಸ್ಬೇಕಂತ ಮಾಡಿದೆಯೋ, ಏನು ಇವ್ರು ಎಲ್ಲ ಮೀರಿ ನಿಂತಿರ್ತಕ್ಕಂಥ ಜಂಗಮನಿಗೆ ಉಣಿಸ್ಬೇಕಂತ ಮಾಡಿದೆಯೋ ಅಂತ ಕೇಳಿದ್ರು. ದಿಕ್ಕ ತಿಳಿದಂಗ ನಮ್ಗೆ ಏನ್ ಹೇಳ್ಬೇಕಪ್ಪ ಇದಕ್ಕೆ? ಷಡೂರ್ಯವಂಥ ಜಂಗಮ ಉಳಿಸಿದ್ರ ಏನು ಪ್ರಯೋಜನ ನಿನಗೆ? ಮತ್ತು ಷಡೂರ್ಯ ಇಲ್ಲದೇ ಇರತಕ್ಕಂತಹ ಜಂಗಮ ನಿತ್ಯ ತೃಪ್ತದ. ನಾವು ಕೂಸು ಕಡಿಮೆ ಇರ್ಲಿ. ಹುಚ್ಚ ಈ ಹುಸ್ತಾನಗಳು ನೆರೆ ಹಳ್ಳಿ ಹೋಗಿ ಕೂಲಿ ನಾಲಿ ಮಾಡಿ ಊಟ ಮಾಡು ಜನ ಐತಿ ಊರಾಗ. ಮಾಡಿ ಊರ ತಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋದ ಹೆಚ್ಚಾಗೈತಿ. ನಿನ್ನ ಕಾಪಾಡ್ತೆ ಅವ್ರಿಗೆ ಗೊತ್ತಾಗ್ತು ಅಂದ್ರೆ ನಿನ್ನ ಮ್ಯಾಲಿಂದ ಗೌರವ ಕಡಿಮೆ ಆಗೈತಿ. ತಿನ್ಯಾಂಗ ರೆಡಿ ಇದನ್ನ ಮೊದಲ ಈ ಭಾವನಾ ತಪ್ಪು ತಿಳುವಳಿಕೆ ಮಾಡೋದು ತೆಗಿ ಅಂತ ಬುದ್ಧಿ ಹೇಳಿದ್ರು. ಸಿದ್ಧಾರೂಢರು ನೋಡ್ರಿ, ವ್ಯವಹಾರ ಕೆಲಸಲಿಲ್ಲ, ಸ್ವಾಮಿಗಳ ಮೇಲಿಂದ ಶ್ರದ್ಧಾನ ಕೆಲಸಲಿಲ್ಲ. ಅವರು ಮುಂದಿನ ಹೊರಗೆ ಹಾಕಿ ತಿಳುವಳಿಕೆ ಹೇಳಿದ್ರು. ಬಾಗ್ಲ ತೆಗೆದ ನಿಮ್ಮ ಸ್ವಾಮಿಗಳು ಗಜಾಂಗ ಇಳಿಸ್ಯಾರ ಬರೀಪ್ಪ ಅಂತ ಜನರನ್ನ ಕರೆದು ಬಂದ ಅಡ್ಡ ಉದ್ದ ಉಳ್ಳಾಡಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿದ್ರು. ಆ ಸ್ವಾಮಿಗಳಿಗೆ ಜಂಗಮರಿಗೆ ಒಂದು ಗ್ಲಾಸ್ ಹಾಲು ತಗೊಂಡು ಬರ್ರಿ, ಹಾಲಿನೊಳಗೆ ಸಕ್ಕರೆ ಹಾಕೊಂಡು ಬರ್ರಿ ಅಂತ ಹೇಳಿದ್ರು ಸಿದ್ಧಾರೂಢರು. ಒಂದು ಗ್ಲಾಸ್ ಹಾಲು ತಗೊಂಡು ಅದರೊಳಗೆ ಸಕ್ಕರೆ ಬೆರೆಸ್ಕೊಂಡು ತಂದು ಸಿದ್ಧಾರೂಢರ ಕೈಯಾಗ ಕೊಟ್ಟರು, ಸ್ವಾಮಿಗಳಿಗೆ ಕೊಟ್ಟರು. 4-6 ದಿನಗಳಿಂದ ಏನೂ ತಿನ್ನಲಾರ್ದ ಗಜಾಂಗ ನಿಂತು ಸ್ವಾಮಿಗಳ ಕೈಯಾಗ ಕೊಟ್ಟರು. ನೀವು ಪ್ರಸಾದ ಮಾಡಿಸೋ ಮುಂದೆ ಒಂದು ಮಂತ್ರ ಹೇಳ್ತಾರೆ ಸ್ವಾಮಿಗಳು, ಗೊತ್ತಕ್ಕೆ ನೀವು ಏನು ಹೇಳ್ತಾರ್ರಿ? ಶಿವಯೋಗಿ ಸಂತೃಪ್ತೆ ತೃಪ್ತೋ ಭವತಿ ಶಂಕರ. ಸಾಷ್ಟಾಂಗ ಹಾಕಿರ್ತೀವಿ ನೀವು. ಏನು ಹೇಳ್ತಾರೆ ಮಂತ್ರ? ಶಿವಯೋಗಿ ಸಂತೃಪ್ತೆ ತೃಪ್ತೋ ಭವತಿ ಶಂಕರ ತೃಪ್ತ್ಯಾಂ ತನ್ಮಯಂ ವಿಶ್ವಂ ತೃಪ್ತಮೇತಿ ಚರಾಚರಂ. ಜಯ ಮಂಗಲಂ ಜಯ ನಮಃ ಪಾರ್ವತಿ ತಗೋರಿ ಕೈ ಹಾಕಿ ಮತ್ತೆ ಮುಂದೆ ಮಂತ್ರ ಹೇಳ ಅಂತಾರಲ್ರಿ. ಈ ಮಂತ್ರ ಅಂತಾರಲ್ರಿ. ಈ ಮಂತ್ರದ ಅಭಿಪ್ರಾಯ ಏನೈತಿ? ಶಿವಯೋಗಿ ಸಂತೃಪ್ತಿ ತೃಪ್ತೋ ಭವತಿ ಶಂಕರ. ವಾಪ ಶಿವಯೋಗಿ ತೃಪ್ತ ಅದ ಅಂದ್ರೆ ಶಿವಾನ ತೃಪ್ತಕ್ಕ. ವಾಪ ಶಿವಯೋಗಿ ತೃಪ್ತ ಆದ್ರೆ ನಾವು ಶಿವಯೋಗಿ ಇರ್ಬೇಕ್ರಿ. ಮತ್ತೆ ಶಿವನ ಜೊತೆಗೆ ಅಭೇದ ಆಗಿರ್ಬೇಕು, ಒಂದಾಗಿರ್ಬೇಕು. ಯೋಗ ಅಂದ್ರೆ ಕೂಡುವುದು. ಶಿವನ ಜೊತೆಗೆ ವ್ಯಾಕರವಕವನ ವೃತ್ತಿ. ಒಬ್ಬ ತೃಪ್ತಾದ ಅಂದ್ರೆ ಶಿವ ತೃಪ್ತಕ್ಕ. ತೃಪ್ತ್ಯಾಂ ತನ್ಮಯಂ ವಿಶ್ವಂ. ಅವ ತೃಪ್ತಾದ ಅಂದ್ರೆ ಶಿವಮಯವಾದ ಇಡೀ ಜಗತ್ತನ ತೃಪ್ತಿ ಆಕೈತಿ. ತೃಪ್ತ್ಯಾಂ
ತನ್ಮಯಂ ವಿಶ್ವಂ ತೃಪ್ತಮಿತಿ ಚರಂ ಅಚರಂ. ಅಡ್ಡಾಡೋ ಪ್ರಾಣಿಗಳು ತೃಪ್ತಕ್ಕವು, ಅಡ್ಡಾಡದೇ ಇರತಕ್ಕಂತಹ ಜೀವಿಗಳು ಅದಾವು. ಗಿಡ ಅದು ಅಡ್ಡಾಡುದಿಲ್ಲ, ಅವು ಗಿಡಕ್ಕೂ ಜೀವ ಆಗ್ತಿದ್ರಿ. ಅವು ಉಸಿರಾಡ್ತಾವ, ನೀರು ಕುಡಿತಾವ, ಗೊಬ್ಬರ ತಿಂತಾವ, ಬೆಳಿತಾವ, ಹಣ್ಣು ಕೊಡ್ತಾವ. ಅಡ್ಡಾಡೋ ಪ್ರಾಣಿ ಪಕ್ಷಿಗಳು, ಮನುಷ್ಯರು ಎಲ್ಲರೂ ತೃಪ್ತಾಗುವುದು ಅಷ್ಟೇ ಅಲ್ಲ, ಅಚರವಾದ ಮರಗಿಡಗಳು, ತರುಗುಲ್ಮ ಲತೆಗಳು ಸಹಿತ ತೃಪ್ತಕ್ಕವು. ಒಬ್ಬ ಶಿವಯೋಗಿಗೆ ನೀವು ತೃಪ್ತಿ ಮಾಡ್ರಿ ಅಂತ ಮತ್ತು ನಿಮ್ಮ ಶಿವಯೋಗಿಗಳು ತೃಪ್ತಾಗ್ಯಾರಿ, ನಿಮ್ಮ ಹಿರೇಮಠ ಸ್ವಾಮಿಗಳು ತೃಪ್ತಾಗ್ಯಾರು, ಶಿವಾನ ತೃಪ್ತಾಗ್ಯಾರು. 1000 ಮಂದಿ ಅಷ್ಟೇ ಯಾಕೆ ಇಡೀ ಎಲ್ಲ ಜೀವಕೋಟಿನ ತೃಪ್ತಾತು. ನೀವು ಗಣತೃಪ್ತಿ ಮಾಡಲಿಲ್ಲ ಅಂತ ಚಿಂತೆ ಮಾಡಬೇಡ್ರಿ. ನಿಮ್ಮೂರಿಗೆ ಯಾವ ಕಷ್ಟನೂ ಬರೋದಿಲ್ಲ, ಬರಗಾಲ ಬರೋದಿಲ್ಲ, ಕಾಲಕ್ಕೆ ಮಳೆಯಾಗಿ ಸುಭಿಕ್ಷವಾಗಿರ್ತಕ್ಕಂಥ ನಿಮ್ಮೂರು ಚಿಂತೆ ಮಾಡಬೇಡ್ರಿ ಅಂತ ಅಭಯವನ್ನು ನೀಡಿ ಸಿದ್ದಾಪುರಕ್ಕೆ ಬಂದಿರತಕ್ಕಂತಹ ಕಂಟಕವನ್ನು ಪರಿಹಾರ ಮಾಡಿ ನೀವೇನಾದ್ರೂ ಮಾಡಬೇಕಾಗಿತ್ತು ಅಂದ್ರೆ ಸ್ವಾಮಿಗಳು ಮಾರ್ಗದರ್ಶನ ತಗೊಂಡು ಮಾಡ್ತೀವಿ ಅಂತ ಮತ್ತೆ ಅವ್ರ ಗೌರವನು ಜನರ ಮುಂದೆ ಹೆಚ್ಚಿಸಿ ಸಿದ್ಧಾರೂಢರು ನೋಟ ಮಾತ್ರದಿಂದ ಆ ಹಿರೇಮಠದ ಸ್ವಾಮಿಗಳಿಗೆ ಜ್ಞಾನವನ್ನು ಅನುಗ್ರಹ ಮಾಡಿದರು, ತಿಳುವಳಿಕೆಯನ್ನು ನೀಡುವಂಥವರಾದರು. ಸಹಜ ಸಂಚಾರ ಮಾಡುತ್ತಾ ಲೋಕೋದ್ಧಾರ ಕಾರ್ಯವನ್ನು ಮಾಡುತ್ತಿದ್ದರು ಸಿದ್ಧಾರೂಢರು. ಎಲ್ಲರೂ ಕುಣಿದಾಡ್ಕೋತ ತಮ್ಮ ಕೆಲಸಕ್ಕೆ ಹೋದರು. ಪುಣ್ಯಾತ್ಮ ನಾನು ಊರಿಗೆ ಬಂದು ಕಟ್ಕೊಂಡು ಕಡಿಮೆ ಮಾಡಿದ ಅಂತ ಅಲ್ಲಿಂದ ನಡ್ಕೋತ ಪಾದಚಾರಿಯಾಗಿ ಯಾದವಾಡ ಅಂತ ಒಂದು ಊರ ಹಳ್ಳಿ, ಆ ಊರಿಗೆ ಬಂದರು. ಆ ಊರೊಳಗೆ ಅತ್ಯಂತ ಕಡು ಬಡತನ ಮನೆತನದ ಮುಂದೆ ಸುಮ್ಮನೆ ಹೋಗಿ ನಿಂತರು. ಮನ್ಯಾಗ ಒಬ್ಬಕಿನ ಹೆಣ್ಮಗಳಿದ್ರು. ಅಕಸ್ಮಾತ್ ಯಾವುದೋ ಕಾರ್ಯಕ್ಕೆ ಹೊರಗೆ ಬಂದು ಬಾಗಿಲಾಗಿ ನಿಂತು ನೋಡಿದ್ರು. ಪಾರ್ವತಿಯವ್ವ ಹಿರೇಮಠ ಅಂತ ಹೇಳಿ ಇವತ್ತಿನ ನಿಂತಾನ ಹೇಳ್ತಾರೆ ಯಾದವಾಡ ಬರೋದು. ಬಹಳ ಬಡತನ. ಪಾರ್ವತಿಯವ್ವ ಹೊರಗೆ ಬಂದು ಹಸದರು ಬರೋದು ಪುಣ್ಯಾತ್ಮ. ಅದಕ್ಕೆ ಬಾಗಿಲ್ದಾಗ ಬಂದು ನಿಂತಾನ, ಅವನಿಗೇನು ಬಾಯಿ ಐತಿಲ್ಲ ಗೊತ್ತಿಲ್ಲ ಅಂತ ಬಹಳ ಬಡತನ. ಮನ್ಯಾಗ ತನಗ ತಿನ್ನಾಕ ಗತಿ ಇಲ್ಲ, ಉಣ್ಣಾಕ ಗತಿ ಇಲ್ಲ. ಒಳಗೆ ದುರ್ಡ್ಯಾಗ ನೋಡಿದ್ದು ಒಂದ ರೊಟ್ಟಿತ್ತು. ನಿನ್ನೆ ಕುಟ್ಟಿರ್ತಕ್ಕಂಥ ಪುಂಡಿ ಪಲ್ಯ ಇತ್ತು, ಅದು ಸ್ವಲ್ಪ ಉಳಿದಿತ್ತು. ಅದವ್ರ ಪಲ್ಯ ಹೆಚ್ಚಿ ತಂದ್ರೆ ಸಿದ್ಧಾರೂಢರು ಕೈಯಾಗ ಪಾಟ್ಲು ಹಸಿರು ಬಂತು. ಪಾಟ್ಲು ಹೋಗಿ ಬೇಟಿಗೆ ಎತ್ತೈತಿ. ಪುಣ್ಯಾತ್ಮ ತಿನ್ಲಿ, ಇದೊಂದು ಹೊತ್ತು ನಾ ತಿನ್ಲಿಲ್ಲ ಅಂದ್ರೆ ಏನು ಸಾಯಂಗಿಲ್ಲ ನೋಡಿ, ಎಂಥ ಉದಾರ ಭಾವ. ತಿನ್ಲಿ ಅವ, ಎದ್ದು ಉಂಡಾನೋ ಏನೋ, ತರಗಿರಿ ಅಂತ ಶರೀರ ಅಂತ ಕೈಯಾಗ ರೊಟ್ಟಿ ಕೊಟ್ಟರು. ಸಿದ್ಧಾರೂಢ ಅಜ್ಜವರು ಯವ್ವ ಇದ್ರಾಗ ಪಲ್ಯನ ಕಾಣುವಂತ ಪಲ್ಯನ ಕಾಣುವಂತ ಅನ್ನ ಅದ ರೊಟ್ಟಿ ತಿರುಗಿ ಕೈಯಾಗಿ ಇಸ್ಕೊಂಡು ಸ್ವಲ್ಪ ಇದ್ದು ಪಲ್ಯ ಸ್ವಲ್ಪ ಎಣ್ಣೆ ಬಿಟ್ಟು ಅದನ್ನು ರೊಟ್ಟಿ ತುಂಬ ಸವಳ್ಳಿ ಹೆಣ್ಮಗಳು ಅಷ್ಟ ಇತ್ತು. ಮನ್ಯಾಗ ಮತ್ತೊಂದು ಪಲ್ಯ ಸಹಿತ ಹಚ್ಚಿ ಕೊಡಾಕ. ಈಗ ನೀವು ಮಕ್ಕಳದು ನೀವು ರೊಟ್ಟಿ ಮಾಡಕ್ಕೆ ಬಂದು ಅಂದ್ರೆ ಎಲ್ಲ ಕಡೆ ಉಪ್ಪಿನಕಾಯಿ ಒರೆಸ್ಕೊಡ್ತಿರ್ಲಿ. ರೊಟ್ಟಿ ಅದು ಮಾಡ್ಕೊಡ್ತದೆ ಅಂದ್ರೆ ಅದು ಉಪ್ಪಿನಕಾಯಿ ಆದರೂ ಎಲ್ಲ ಕಡೆ ಆಗುವ ಹಂಗೆ ಹೆಂಗೆ ನೀವು ಬಳದು ಕೊಡ್ತೀರಿ ಹಂಗೆ ಅದರ ಪುಂಡಿ ಪಲ್ಯ ಎಲ್ಲ ಕಡೆ ಸಾವಿರ ಮಾತು ಸಿದ್ಧಾರೂಢ ಕೈಯಾಗಿತ್ತು. ಯವ್ವ ಇದ್ರಾಗ ಮುಡಿಯಾಕ ರೊಟ್ಟಿನ ಕಾಣಬರ್ತಲ್ಲ ಅಂದ್ರು ಸಿದ್ಧಾರೂಢರು. ಮೊದಲ ಪಲ್ಯ ಕಾಣುವಂತ ಅಂದ್ರು, ಈಗ ಮುಡಿಯಾಕ ರೊಟ್ಟಿ ಕಾಣುವಂತ ಅಂದ್ರು. ತಿರುಬರಗುಡಿ ಹಾಕಿದ್ರು ಅಂತ ಪಾರ್ವತಿಯವ್ವ ನಕ್ಕ ಏನಾರ ಮಾಡೋಳಕ್ಕ ಅಂದ ಒಳಗೆ ಹೋಗಿಬಿಟ್ಲು. ತರಗ ತಿನ್ನಾಕ ಗತಿ ಇಲ್ಲ, ಒಳಗೆ ಮಾಡಿದ್ರು. ಸಿದ್ಧಾರೂಢರು ಅದ ರೊಟ್ಟಿ ಒಳಗೆ ಅರ್ಧ ಮುರಿದು ಆಕಿ ಹೊರಸದ ಮೇಲೆ ಅರ್ಧ ಇಟ್ಟು ಇನ್ನು ಅರ್ಧ ತಗೊಂಡು ಹೊಂಟು ಬಿಟ್ರು. ನೋಡ್ರಿ ಏನಂದಿದ್ದು ಹೋಗುತ್ತೇನೆ ಸಿದ್ಧಾರೂಢರು. ರೊಟ್ಟಿ ಅನ್ನುವ ಪರಮಾತ್ಮನೊಳಗೆ ಯಾರು ದೇವರನ್ನು ಕಂಡಾರೋ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಾರೋ ಅವರಿಗೆ ನಾಮರೂಪಾತ್ಮಕವಾದ ಪಲ್ಯ ತೋರುವುದಿಲ್ಲ, ಪ್ರಪಂಚ ಕಣ್ಣಿಗೆ ಕಾಣುವುದಿಲ್ಲ. ಯಾರಿಗೆ
ಬರೇ ಎಲ್ಲ ಕಡೆಗೂ ನಾಮರೂಪಗಳೇ ಕಾಣ್ತಾವ, ಅಂದ್ರೆ ಪಲ್ಯನ ಕಾಣ್ತೈತು, ಅವ್ರಿಗೆ ಪರಮಾತ್ಮನ ದರ್ಶನ ಆಗುವುದಿಲ್ಲ ಅನ್ನುವ ಅಮೋಘವಾದ ದಿವ್ಯ ತತ್ವವನ್ನು ಬೋಧ ಮಾಡಿದ್ರು ಸಿದ್ಧಾರೂಢರು. ಸ್ತ್ರೀ ಬುದ್ಧಿ ಅರ್ಥ ಆಗಲಿಲ್ಲ. ಭಾವುಕ ಹೆಣ್ಣುಮಗಳ ಪಾರ್ವತ್ಯವ ಒಳಗೆ ಹೋಗಿಬಿಟ್ಟಿದ್ರು. ಇಂಥ ಅರ್ಧ ರೊಟ್ಟಿ ಕೈಯಾಗಿ ಹಿಡ್ಕೊಂಡ ಹಂಗ ಮುಂದೆ ನಡ್ಕೊಂಡು ಹೋಗ್ಬಿಟ್ರು ಸಿದ್ಧಾರೂಢರು. ಪಾರ್ವತ್ಯವ ಮಾತ್ರ ಅಕಸ್ಮಾತ್ ಹೊರಗೆ ಬಂದಾಗ ನೋಡಿದ್ರು, ವಾಸಲ್ ಮೇಲೆ ಅರ್ಧ ರೊಟ್ಟಿ ಕೈಗೆ ಹಿಡಿತು. ಇಲ್ಲೇ ವಿಜ್ಞಾನ ಪುಣ್ಯಾತ್ಮ ಅಂತ ತೆಗೆದು ಹೊರಗೆ ಹೋಗಿಲ್ಲಕ್ಕಿ ಭಕ್ತಿ ಭಾವದಿಂದ ಎತ್ಕೊಂಡು ಮಾತ್ರ ಇನ್ನೊಟ್ಟು ತಿಂದ್ರ ಆತಳ ಅಂತ ಹೇಳಿ ಏನು ಓದು ರೊಟ್ಟಿ ಅರ್ಧ ರೊಟ್ಟಿ ಓದು ದುಂಡೆಯಾಗಿತ್ತು. ಮಹಾತ್ಮರ ಹಸ್ತ ಸ್ಪರ್ಶ ಆದ ಅಣ್ಣ ಮನೆ ಪ್ರವೇಶ ಮಾಡಿತ್ತು. ಹಾಲು ಉಕ್ಕಿದಂಗೆ ಉಕ್ಕಾಕೈತಿ ಪಾರ್ವತಿ ಒಂದು ಮನಿ ಎಲ್ಲದಕ್ಕೆ ಸಾವುಕಾರ ಕೆಲಸ ಆಯ್ತು. ಮುಂದೆ ಪ್ರಸಂಗ ಗೊತ್ತಿರ್ತೀವಿ. 30 ವರ್ಷ ಆದ ಬಳಿಕ ಸಿದ್ಧಾರೂಢರಿಗೆ ಪಾರ್ವತಿಗ ಭೇಟಿ ಆಕೈತಿ. ಹುಬ್ಬಳ್ಳಿ ಜಾತ್ರೆಗೆ ಹೋಗುವಂತ ಯಾವಾರ ಒಂದು ಪಾರ್ವತಿಯು ಕರ್ಕೊಂಡು ಹೋಗ್ತಾರು. ಆಗ ಭೇಟಿ ಆಕೈತಿ. ಆ ಪ್ರಸಂಗ ಆಗ ಮಾತಾಡ್ತು. ಅದ ಅರ್ಧ ರೊಟ್ಟಿ ತಿನ್ಕೋತ ಒಬ್ಬ ಅಲ್ಲಮಯ್ಯ ಅಂತಕ್ಕಂತಹ ಜಂಗಮ ಮೂರ್ತಿ ಪುರಾಣ ಹೇಳಾಕತ್ತಿದ್ದು ಒಂದು ಕಡೆಗೆ. ಚನ್ನ ಬಸವಣ್ಣವರ ಪುರಾಣ, ಅವನ ಪುರಾಣದ ಮೇಲೆ ಹೋದಾಗ ಅರ್ಧ ರೊಟ್ಟಿ ಇಟ್ಟ ಕುಂತರು ಸಿದ್ಧಾರೂಢರು. ಹೇಳೋ ಮುಂದೆ ವಿದ್ಯುಲ್ಲತೆ ಅಂತಕ್ಕಂತಹ ಶಬ್ದವನ್ನು ಪ್ರಯೋಗ ಮಾಡಿದರು. ಪುರಾಣದೊಳಗೆ ವಿದ್ಯುಲ್ಲತೆ ಅಂದ್ರೆ ಮಿಂಚ ಅಂತ, ಕಾರ್ಮಿಂಚ ಅಂತ ಏನು ಕರಿತೀವಿ ನಾವು. ಮಳೆ ಸ್ಥಾಯಿ ಪ್ರೇರಿತ ಮೂಲಗಳು ದಕ್ಷಿಣೆ ಆದಾಗ ಏನೊಂದು ಚಕ್ಕತ್ತು ಬೆಳಕು ಬರ್ತತಿ, ಅದಕ್ಕೆ ಶಾಸ್ತ್ರೀಯ ಶಬ್ದ ವಿದ್ಯುಲ್ಲತೆ ಅಂತ ಕರೀತಾರೆ. ಆ ಪದ ಪ್ರಯೋಗ ಮಾಡಿದ್ರು. ಆ ಸಿದ್ಧಾರೂಢರನ್ನು ಈ ಪದ ಯಾಕೆ ಪ್ರಯೋಗ ಮಾಡ್ಯಾರು? ಏನು ಪ್ರಾಣಿಗಳನ್ನು, ಮನುಷ್ಯನನ್ನು ಅಥವಾ ಜಡವಾದ ಕಲ್ಲ ಕಟ್ಟಿಗೆ ಪ್ರಯೋಗ ಮಾಡ್ಯಾರು, ಎದಕ್ಕೆ ಪ್ರಯೋಗ ಮಾಡ್ಯಾರು ಅಂದಾಗ ನಿನಗೆ ಗುರುತಿತ್ತಂದ್ರೆ ಹೇಳ್ಬಾರಪ್ಪ ಅಂದ್ರು ಪ್ರಾಣಿ. ಅವರು ಶಿಷ್ಟಾಚಾರದಂಗ ನಡ್ಕೊಳ್ಳೋ ಪದ್ಧತಿ ನಿಲ್ಲಿಸಬಾರ್ದು ಅಂತ ಓದ್ಕೋತ ತಿಳಿದಷ್ಟು ಹೇಳ್ಕೋತ ಹೊಂಟಿದ್ರು. ಆಗ ಸಿದ್ಧಾರೂಢರು ವಿದ್ಯುಲ್ಲತೆ ಅನ್ನುವ ಶಬ್ದವನ್ನು ಚಿದಾಭಾಸನಿಗೆ ಹೋಲಿಸಿ ಅಂತಃಕರಣದೊಳಗೆ ಪ್ರತಿಫಲಿಸಿರ್ತಕ್ಕಂತಹ ಬ್ರಹ್ಮಚೇತನದ ಪ್ರತಿಬಿಂಬವೇ ಇಲ್ಲಿ ಚನ್ನ ಬಸವಣ್ಣನವರ ಪುರಾಣದೊಳಗೆ ವಿದ್ಯುಲ್ಲತೆ, ಚಿತ್ ಪ್ರಕಾಶ ಅಂತ ಯಾವುದನ್ನು ಕರೀತೀವಿ ನಾವು, ಅದನ್ನು ವಿದ್ಯುಲ್ಲತೆಗೆ ಹೋಲಿಸಿ ಗಜ ಮೊದಲಾಗಿ ಪಿಪೀಲಿಕಾ ಪರ್ಯಂತರ, ಆನೆ ಮೊದಲಾಗಿ ಇರ್ವಿ ಪರ್ಯಂತರ ಇರತಕ್ಕಂತಹ ಎಲ್ಲ ಪ್ರಾಣಿಗಳ ದೇಹಗಳಿಗಿದ್ದ ಅಂತಃಕರಣದೊಳಗೆ ಪರಮಾತ್ಮನ ಪ್ರತಿಬಿಂಬ ಬಿದ್ದತಿ ಚಿದಾಭಾಸ. ಅದು ಕ್ಷಣ ಮಾತ್ರ ತೋರಿ ವಿಷಯಗಳನ್ನ ಅರ್ಥ ಮತ್ತು ಮೀನಾಗುವಂಥದ್ದಕ್ಕೈತಿ. ಅದಕ್ಕೆ ವಿದ್ಯುಲ್ಲತೆ ಅನ್ನೋ ಪದ ಪ್ರಯೋಗ ಮಾಡ್ಯಾರ ಅಂತ. ಚಿತ್ ಪ್ರಕಾಶವನ್ನ ಅರ್ಥ ಮುಕ್ತರಾಗುವ ಜೀವನ ಮುಖ್ಯ ಕರ್ತವ್ಯ ಅಂತಕ್ಕಂತಹ ಮಾತನ್ನ ಕೇಳಾಕ ನಮ್ಗೆ ಎಲ್ಲರಿಗೂ ಸಿದ್ಧಾರೂಢರು ಹೇಳಿದಾಗ ಕುಣಿದಾಡಕೈತಿದ್ರು ಜನ. ಬಹಳ ಸಂತೋಷ ಅಂತ ಜನರಿಗೆ. ಅಡ್ಡ ಉದ್ದಾಗಿದ್ರು. ಅದ ರೊಟ್ಟಿ ತಗೊಂಡು ಮಾತು ತಿನ್ಕೋತ ಹೊಂಟರು. ದಿವ್ಯ ಜ್ಞಾನಿ ಅದ ನಿಮ್ಮ ಪುಣ್ಯಾತ್ಮ ಜೀವ ಮುಕ್ತದಾನು ಅಂತ ಅಲ್ಲವೇ ಸ್ವಾಮಿಗಳು ಬಂದ ಕಾಲಕ್ಕೆ ಉಳ್ಳಾಡಿ ನಮಸ್ಕಾರ ಮಾಡಿದ್ರು. ಯಪ್ಪ ನಾನು ತಿರುಗಟ್ಟು ಹೇಳ್ತಿದ್ನಿ, ಆಶೀರ್ವಾದ ಮಾಡಿದ್ರು ಸಿದ್ಧಾರೂಢರು ಅಲ್ಲಮಯ್ಯಂಗ. ಯಪ್ಪ ನಾ ಕಾಶಿಗೆ ಹೋಗ್ಬೇಕಂತ ಮಾಡೀನಿ, ಕಾಶಿಗೆ ಹೋದ್ರೆ ಹೊಳೆ ಬರಂಗಿಲ್ಲೋ ಅಂತ ಸಿದ್ಧಾರೂಢಪ್ಪ ಅವ್ರು. ನೋಡು, ಕಾಶಿಗೆ ಹೋದ್ರೆ ಮರಳಿ ಬರಂಗಿಲ್ಲ ಅನ್ನೋದು ಮೊದಲ ಗೊತ್ತವರಿಗೆ. ಯಪ್ಪ ಹೋಗ್ಬೇಕಂತ ನಿಶ್ಚಯ ಮಾಡೀನಿ. ನಿಶ್ಚಯ ಮಾಡಿದ್ದೆ ಅಂದ್ರೆ ಹೋಗಪ್ಪ ಮಾತು, ನಿನ್ನ ಪ್ರಾರಬ್ಧ ಹಂಗ ಐತಿ, ಯಾರು ಮಾಡಕ್ ಗೊತ್ತೈತಿ ಅಂತ ಅಂದಾಗ ಮುಂದೆ 4-6 ತಿಂಗಳು ಬಿಟ್ಟು ಕಾಶಿಗೆ ಆದ್ರೆ ಅಲ್ಲಮಯ್ಯ ಸ್ವಾಮಿಗಳು ಮರಳು ಬರಲಿಲ್ಲ, ಕಾಶಿ ಒಳಗೆ ಪ್ರಾಣ ಬಿಟ್ಟರು ಅಂತ ಪುರಾಣಗಳು ಬರ್ಕೊಂಡು ಬರುವಂಥದ್ದಾಗ್ಯಾರ. ಮುಂದೆ ನಡೆಯತಕ್ಕಂಥ ಅವಘಡವನ್ನು ತಿಳಿಸಿ ಹೇಳ್ತಿದ್ರು ಸಿದ್ಧಾರೂಢರು. ತತ್ವಶಾಸ್ತ್ರವನ್ನು ಬೋಧ ಮಾಡುತ್ತಿದ್ದರು. ಇಲ್ಲಿ ಕೈ ಬರಿ
ಪುರಾಣದಲ್ಲಿ ರೊಟ್ಟಿ ತಿನ್ಕೋತ ಹಂಗ ಮುಂದೆ ಹೊಂಟು ರಾತ್ರಿ 10 ಗಂಟೆ ದಾಟಿ ಹೋಗಿತ್ತು. ಮಾರ್ಗ ಮಧ್ಯದೊಳಗೆ ಕಳ್ಳರನ್ನು ಹಿಡಿಬೇಕಂತ ಹೇಳಿ ಅದ ಯಾದವಾಡ ಊರು ಹೊರಗೆ ಒಬ್ಬ ಹವಾಲ್ದಾರ ಶಿಪಾಯಿಗಳನ್ನ ಕರ್ಕೊಂಡು ಬರಾಕತ್ತಿತ್ತು. ನೋಡಿದವ್ರನ್ನೆಲ್ಲ ಕಳ್ಳರಂಗ ಕಾಣ್ತಿದ್ರು. ಅವಂಗ ಯಾರು ಯಾವರಮ್ಮ ನಿನ್ನ ಹೆಸರೇನು ಎಕಡೆ ಹೊಂಟದಿ ಅಂದಾಗ ಸಿದ್ಧಾರೂಢರು ಒಂದೂ ಮಾತು ಮಾತಾಡಲಿಲ್ಲ. ಹೊಡಿನೋ 4 ಬದಿರಿ ಮಾತು ಮಾತಾಡ್ತಾನು ಅಂತ ಶಿಪಾಯ ಹಂಚಿ ಹೊಡಿಸಿದ ಸಿದ್ಧಾರೂಢರನ್ನ ಬಡಿಸಿದ, ಚಳಿಯತ ಕುಡಿಸಿದ. ನೆಲಕ್ಕೆ ಬಿದ್ದ ಸಿದ್ಧಾರೂಢರನ್ನ ಅಂಥ ಪ್ರಸಂಗಕ್ಕೆ ಸಂಚಾರಕ್ಕೆ ಹೋಗ್ಬೇಕಂತ ಹೊರಗೆ ಬಂದಿರತಕ್ಕಂತಹ ಒಬ್ಬ ವ್ಯಕ್ತಿ ಅವನು ನೋಡಿ ಇವತ್ತು ಪುರಾಣ ಹೇಳಿದವ ಅಲ್ಲಿ ಅವನು ಹೊಡ್ಯಾಕಂತಾನ ಅಂತ ಹೇಳಿದಾಗ ಮಾತ್ರ ಅಲ್ಲಮೇ ಸ್ವಾಮಿಗಳು ಓಡೋಡಿ ಬಂದು ಅವ್ರ ಕೈ ಹಿಡಿದು ಅಲ್ಲೇ ಸಮೀಪ ಪಕ್ಕದೊಳಗಿರ್ತಕ್ಕಂತಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಹೊಡೆಯತಕ್ಕಂತಹ ಹವಾಲ್ದಾರಿಗೆ, ಫೌಜ್ದಾರಿಗೆ, ಶಿಪಾಯಿಗಳಿಗೆ ಇವು ನಾವು ಪರಿಚಯ ಇದ್ದಾವ ನಾವು ಎಂಥ ಗಾತ ಮಾಡಿದ್ರು ನೀವು ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿ ಕಳಿಸಿ ಅವ್ರನ್ನ ಮೈದಳವಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗಿ ದೇವಸ್ಥಾನದೊಳಗೆ ಮಲಗಿಸಿ ಅಲ್ಲೇ ಪ್ರಸಾದ ವ್ಯವಸ್ಥೆ ಮಾಡಿ ಅವ್ರು ಇವು ತನಕ 15-20 ಸದಾ ಊರಾಗಿ ಇಟ್ಕೊಂಡು ತಮ್ಮ ಮನೆಯಿಂದ ಪ್ರಸಾದ ತಂದ ಅಲ್ಲಮಯ್ಯ ಸ್ವಾಮಿಗಳು ಆ ಸಿದ್ಧಾರೂಢರು ಸೇವಾ ಮಾಡುವಂಥವರಾಗು ಅಂತಕ್ಕಂಥ ಕಥೆ ಯಾದವಾಡದೊಳಗೆ ನಡೆದಿರ್ತಕ್ಕಂತಹ ಪ್ರಸಂಗ. ಇನ್ನು ಮುಂದೆ ನಾಳೆ ಯಾವೂರಿಗೆ ಹೋಗ್ತಾರೋ ಅಲ್ಲೇನು ಅಂತ ಹೋಗ್ತಾರೋ ಅನ್ನೋದನ್ನು ಮತ್ತು ನಾಳೆ ದಿವಸ ನೋಡಿಕೊಳ್ಳೋಣ ಅಂತ ಹೇಳ್ತಾ ಸೇವಾ ಪುಷ್ಪ ಸದ್ಗುರು